ಎಲ್ಲರಿಗೂ ಶುಭ ಸಂಜೆ. ನಾನು ಗಣೇಶ್ ರಾವ್ ಶಿವಮೊಗ್ಗದಿಂದ ಜಾಯ್ನ್ ಆಗ್ತಿದ್ದೀನಿ. ಈ ಒಂದು ಪ್ರೆಸೆಂಟೇಷನ್ ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ತುಂಬಾ ಸಂತೋಷ ಆಗ್ತಿದೆ ನನಗೆ. ಸ್ನೇಹಿತರೆ, ನಾನು ನನ್ನ ಕೆರಿಯರ್ನ ಶುರು ಮಾಡಿದ್ದು ಒಂದು ಬ್ಯಾಂಕ್ ಅಲ್ಲಿ 11 ವರ್ಷ ಕೆಲಸ ಮಾಡಿದ್ದೀನಿ. ಅದ ನಂತರ ನಾನೇ ನಂದೇ ಆದಂತ ಸ್ವಂತ ಬಿಸ್ನೆಸ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ವಿಡಿಯೋಗಳು 1,000ಕ್ಕಿಂತ ಮೇಲೆ ಯೂಟ್ಯೂಬ್ ವಿಡಿಯೋಗಳಿದೆ. ಅದನ್ನ ನೋಡಿದ್ರೆ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ಒಂದು ಇಂಡಸ್ಟ್ರಿಯಲ್ಲಿ 25 ವರ್ಷದಿಂದ ಇದ್ದೀನಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ. ಸೊ ಈ ಒಂದು ಪ್ರೆಸೆಂಟೇಷನ್ ಏನಿದೆ ತುಂಬಾ ಸ್ಪೆಷಲ್ ಪ್ರೆಸೆಂಟೇಷನ್. ನೀವು ಇದನ್ನ ನೋಡಿ ನೀವು ಜಡ್ಜ್ ಮಾಡಿ ನಿಮ್ಗೆ ಇದು ಬೇಕೋ ಬೇಡೋ ಅನ್ನೋದು. ನಾನು ಈ ಕಂಪನಿಯಲ್ಲಿ 4 ತಿಂಗಳಲ್ಲಿ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಆಗ್ಬಿಟ್ಟು CTO ರ್ಯಾಂಕ್ ಅಂತ ಕಂಪನಿಯ ಟಾಪ್ ರ್ಯಾಂಕ್ ಅನ್ನು ಅಚೀವ್ ಆಗಿದ್ದೀನಿ. ಸೊ ಈ ಒಂದು ಪ್ರೆಸೆಂಟೇಷನ್ ಕನ್ನಡದಲ್ಲಿರುತ್ತೆ, ರೆಕಾರ್ಡಿಂಗ್ ಆಗ್ತಾ ಇದೆ. ಇದನ್ನ ನೀವು ಯೂಟ್ಯೂಬ್ ಅಲ್ಲೂ ಮತ್ತೆ ನಂತರ ಒಂದ್ಸತಿ ನೋಡ್ಬೋದು. ನಿಮ್ಗೆ ಆಡಿಯೋದ ಪ್ರಾಬ್ಲಮ್ ಇದ್ರೆ ಈ ವಿಡಿಯೋನ ಮತ್ತೆ ನಾನು ಪ್ರೆಸೆಂಟ್ ಮಾಡ್ತೀನಿ ನಿಮ್ಗೆ. ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಒಂದು 30 ನಿಮಿಷ ನಿಮ್ಮ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಮತ್ತು ಫುಲ್ ಫೋಕಸ್ ನ ಇಲ್ಲಿ ಮಾಡಿ. ಯಾಕಂದ್ರೆ ಲೈಫ್ ಚೇಂಜಿಂಗ್ ಒಂದು ಅವಕಾಶ ಇದೆ. ಇದನ್ನ ಯಾತಕ್ಕೆ ಅಂತ ಹೇಳ್ತೀನಿ, ಯಾರು ಬಿಟ್ ಕಾಯಿನ್ ನ ಕಳ್ಕೊಂಡ್ರೋ ಅವರು ಇದ್ರಲ್ಲಿ ಗಳಿಸಬಹುದು. ಬಿಟ್ ಕಾಯಿನ್ ನ ಅವಕಾಶನ ಯಾರು ನೆಗೆಟಿವ್ ಆಗಿ ನೋಡ್ಬಿಟ್ಟು ಕಳ್ಕೊಂಡಿದಾರೋ ಇದ್ರಲ್ಲಿ ಗಳಿಸಬಹುದು. ಸೊ ನಿಮಗೆ $2011-12 ವಾಪಸ್ ಹೋಗ್ಬಿಟ್ಟು ಬಿಟ್ ಕಾಯಿನ್ ಪರ್ಚೇಸ್ ಮಾಡಬೇಕು ಅಂದ್ರೆ ಅವಾಗ ಒಂದು $30-35 $3,000 ರೂಪಾಯಿಗೆ ನಿಮ್ಗೆ ಸಿಗ್ತಾ ಇತ್ತು. ಈಗ ಇದು 1 ಕೋಟಿ ಟಚ್ ಆಗಿತ್ತು. ಈಗ 60,000 ಅಂದ್ರೆ ಹೆಚ್ಚು ಕಮ್ಮಿ 60 ಲಕ್ಷ ಹತ್ತತ್ರ ಇದೆ. 1 ಕೋಟಿ ಟಚ್ ಆಗಿ 1 ಕೋಟಿ 10 ಲಕ್ಷ ತನಕ ಟಚ್ ಆಗಿತ್ತು ಬಿಟ್ ಕಾಯಿನ್. ಈಗ ಅದೇ ಲೆವೆಲ್ಗೆ ಹೋಗುತ್ತೆ. $1 ಮಿಲಿಯನ್ ಟಚ್ ಆಗುತ್ತೆ ಅಂತ ಇಲಾನ್ ಮಸ್ಕ್ ಅಂತ ಜೀನಿಯಸ್ಗಳು ಹೇಳ್ತಾ ಇದ್ದಾರೆ. ಸೊ ಆ ಒಂದು ಅವಕಾಶ ನಿಮ್ಗೆ ನಾವು ಕೊಡ್ತಾ ಇದೀವಿ. ಬೇಕಾ ಬೇಡ ನೀವು ಡಿಸೈಡ್ ಮಾಡಿ. ಜೊತೆಗೆ ಇದು ಭಾರಿ ದೊಡ್ಡ ಪ್ಲಾಟ್ಫಾರ್ಮ್. ಇದರಲ್ಲಿ ನೀವು ಈಗ ನಿಮ್ಗೆ ನೆನ್ಪಿಟ್ಕೊಳ್ಳಿ, 1 ಬಿಟ್ ಕಾಯಿನ್ ಇದ್ದಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗ್ತಿತ್ತು. 1 ಕೋಟಿ ಅಂದ್ರೆ ಲೆಕ್ಕ ಹಾಕಿ ಎಲ್ಲರ ಲೈಫ್ ಚೇಂಜ್ ಆಗುತ್ತೆ. ಅದೇ ರೀತಿ ಈಗ ನಾವೇನ್ ಕೊಡ್ತಿದ್ವಿ ಅವಕಾಶ, ನಾವು ಕೊಡ್ತಿರೋ ಒಂದು FDA ಫ್ಯೂಚರ್ ಡಿಜಿ ಅಸೆಟ್ಸ್ ಜೊತೆಗಿನ ಒಂದು ಅಗಾಧವಾದ ಒಂದು ಅವಕಾಶ. ಈ ಕಂಪನಿ FDA ಒಂದೇ ಅಲ್ಲ, ಇದರಲ್ಲಿ ತುಂಬಾ ಮಜಲುಗಳಿದಾವೆ, ತುಂಬಾ ಡಿವಿಷನ್ಸ್ ಇದಾವೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವು ಅದನ್ನ ಪ್ರಾಪರ್ ಕಾರ್ಪೊರೇಟ್ ಬಿಸ್ನೆಸ್ ಅಂತ ಮಾಡಿದ್ರೆ ನಿಮ್ಮ ಲೈಫ್ ಅಲ್ಲ, ನಿಮ್ಮ ತುಂಬಾ ಜನ ಲೈಫ್ ಅನ್ನ ಚೇಂಜ್ ಮಾಡಬಹುದು ನೀವು. ಸೊ ನಿಮಗೆ ನಾವು ಈ ಒಂದು FDA ಕಾಯಿನ್ ನ ಕೊಡ್ತಾ ಇದೀವಿ. ಅದಕ್ಕೆ ನೀವೇನು ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ. ನಿಮಗೆ ನಾವು ಫ್ರೀ ಗಿಫ್ಟ್ ಆಗಿ ಕೊಡ್ತಾ ಇದೀವಿ. ಈ ಒಂದು ಲೈವ್ ಸ್ಟ್ರೀಮ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಒಂದು ಈ ಕಂಪನಿಯಲ್ಲಿ ಫ್ರೀ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ಅನ್ನು ವೆರಿಫೈ ಮಾಡ್ಕೊಂಡ್ರೆ ನಾವು $12,500 FDA ಫ್ರೀ ಆಗಿ ಕೊಡ್ತಾ ಇದೀವಿ. ಇದು FDA ಲೋಗೋ. ಸೊ ಈ ಒಂದು ಗೋಲ್ಡನ್ ಅಪರ್ಚುನಿಟಿ, ಯಾವ ಒಂದು ಬಿಟ್ ಕಾಯಿನ್ ನ ನೀವು ಕಳ್ಕೊಂಡಿದ್ರೋ ಈ ಈಗ ನೀವು ಬಿಟ್ ಕಾಯಿನ್ ತಗೊಳ್ಳಿಕ್ಕೆ ಆಗಲ್ಲ. $60,000 ಹೆಚ್ಚು ಕಮ್ಮಿ 55 ಲಕ್ಷ, $100,000 ಅಂದ್ರೆ ಹೆಚ್ಚು ಕಮ್ಮಿ 1 ಕೋಟಿ ಇದಂತ ಬಿಟ್ ಕಾಯಿನ್ ಈಗ ತಗೊಳ್ಳಿಕ್ಕೆ ಆಗಲ್ಲ. ಬಟ್ ಈಗ ಒಂದು ಅವಕಾಶ ಇದೆ, ಬೆಟರ್. ಯಾಕಂದ್ರೆ ಇದು ಯಾಕೆ ಬೆಟರ್ ಬಿಟ್ ಕಾಯಿನ್ ಗಿಂತ ಅದನ್ನು ಹೇಳ್ತೀನಿ ನಾನು ನಿಮಗೆ. ಫ್ರೀ ಆಗಿ ನಾವು ಕೊಡ್ತಾ ಇದೀವಿ. ಹೆಚ್ಚು ಕಮ್ಮಿ ಈಗಿನ ರೇಟ್ ಅಲ್ಲಿ 4ಕ್ಕಿಂತ ಹೆಚ್ಚು ಬಿಟ್ ಕಾಯಿನ್ ಬರುತ್ತೆ ನಮಗೆ, FDA ಬರುತ್ತೆ. ಸೊ ಇದನ್ನ ನೀವು ತಗೊಳ್ಳುವಂತ ಒಂದು ಅವಕಾಶ ಹೇಗೆ ಏನಂತ ನಾನು ನಿಮ್ಗೆ ಹೇಳ್ತೀನಿ. ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಅಲ್ಲಿ 130 ತರದ ಇನ್ಕಮ್ ಇದೆ. ಆದ್ರೆ ಇದರಲ್ಲಿ ಮೊದಲನೇ ಇನ್ಕಮ್ ಯಾವುದು FDA ಅಪ್ರಿಸಿಯೇಷನ್. ನೀವೇನು $12,500 ಕಾಯಿನ್ ನ ಕ್ಲೈಮ್ ಮಾಡ್ತೀರಿ ಫ್ರೀ ಆಗಿ, ಅದು ಪ್ಲಸ್ ನೀವು ಕೊಳ್ಳುವಂತ ಕಾಯಿನ್ ಮತ್ತು ನೀವು ಅರ್ನ್ ಮಾಡುವಂತ ಕಾಯಿನ್ ಅನ್ನ ನೀವು ಹಾಗೆ ಇಟ್ಟರು ಸಹ ಅನ್ಲಿಮಿಟೆಡ್ ಅಪ್ರಿಸಿಯೇಷನ್ ಆಗೋ ಚಾನ್ಸ್ ಇದೆ. ಅದು ನಾನ್ ವರ್ಕಿಂಗ್, ಇದಕ್ಕೆ ನೀವು ವರ್ಕ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಉಳಿದಂತ ಎಲ್ಲಾ ಇನ್ಕಮ್ಗಳು ಕೆಲಸ ಇದೆ. ನನ್ನ ಟೀಮ್ ತರ ನೀವು ಕೆಲಸ ಮಾಡ್ಬೇಕಾಗತ್ತೆ. ಡ್ರೀಮರ್ ಇನ್ಕಮ್ $2,000 ಪರ್ ಡ್ರೀಮರ್ ಸಿಗುತ್ತೆ. ಲರ್ನರ್ ಇನ್ಕಮ್ 1,281 ಕೋಟಿ ಮ್ಯಾಕ್ಸಿಮಮ್ ಇದರಲ್ಲಿ ಸಿಗುವಂತದ್ದು. ರಿಯಲ್ ಎಸ್ಟೇಟ್ ಬಡ್ಡಿ ಇನ್ಕಮ್ ಅನ್ಲಿಮಿಟೆಡ್. ಈ ಸ್ಮಾರ್ಟ್ ಬಜಾರ್ ಇನ್ಕಮ್ ಅನ್ಲಿಮಿಟೆಡ್. ಬಿಪೇ ಇನ್ಕಮ್ 2 ಕೋಟಿ. ಆಟೋಪೂಲ್ ಇನ್ಕಮ್ 18 ಕೋಟಿ. ಲೋಕಲ್ ಮರ್ಚೆಂಟ್ ಇನ್ಕಮ್ ಅನ್ಲಿಮಿಟೆಡ್. ಟ್ರೈನರ್ ಹೈಬ್ರಿಡ್ ಡಿಸ್ಟ್ರಿಬ್ಯೂಷನ್ 18 ಕೋಟಿ. FDA ಡಿಸ್ಟ್ರಿಬ್ಯೂಷನ್ 316 ಕೋಟಿ. ಒಟ್ಟು 130 ತರದ ಇನ್ಕಮ್ಗಳು ಇದರಲ್ಲಿ ಇದಾವೆ. ನಾನು ಆವಾಗ ಹೇಳಿದಾಗ FDA ಅಪ್ರಿಸಿಯೇಷನ್ ಒಂದೇ ನಾನ್ ವರ್ಕಿಂಗು, ಮತ್ತೆಲ್ಲದಕ್ಕೂ ವರ್ಕಿನ ಅವಶ್ಯಕತೆ ಇದೆ, ಕೆಲಸ ಅವಶ್ಯಕತೆ ಇದೆ. ಬಟ್ ಮ್ಯಾಂಡೇಟರಿ ಅಲ್ಲ. ನೀವು FDA ಅಪ್ರಿಸಿಯೇಷನ್ ಕಾಯ್ತಾ ಕೂತ್ಕೊಳ್ಬಹುದು. ನಾನು ತುಂಬಾ ಜನ ಟೀಮ್ಮೇಟ್ಸ್ ಹಾಗೆ ಮಾಡ್ತಾ ಇದ್ದಾರೆ. ನಥಿಂಗ್ ರಾಂಗ್, ತಪ್ಪೇನಿಲ್ಲ. ಆದರೆ ಈ ಒಂದು ಅವಕಾಶ ಗೋಲ್ಡನ್ ಆಪರ್ಚುನಿಟಿ, ನೀವು ನಮ್ಮ ತರನೇ ಫುಲ್ ಸ್ವಿಂಗ್ ಅಲ್ಲಿ ಇನ್ವಾಲ್ವ್ ಆದ್ರೆ ಲೈಫ್ ಚೇಂಜಿಂಗ್ ಇನ್ಕಮ್ ಇದರಲ್ಲಿ ಇದೆ. ಸೊ ವೆಲ್ಕಮ್ ಟು ಬಿಸ್ನೆಸ್ ಬಡ್ಡಿ. ನಮ್ಮ ಪೇರೆಂಟ್ ಕಂಪನಿ ಹೆಸರು CLBP ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಅಂತ. ಬಿಸ್ನೆಸ್ ಬಡ್ಡೀಸು ಒಂದು ಸೆಗ್ಮೆಂಟ್, ಬಿಸ್ನೆಸ್ ಬಡ್ಡೀಸು ಇನ್ನೊಂದು FDA. ಇದು 2 ಸೆಗ್ಮೆಂಟ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಸ್ನೇಹಿತರೆ, ನಾನು ನಿಮಗೆ ಫ್ರೀಯಾಗಿ $12,000 FDA ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಅದು ಸ್ವಲ್ಪ ನಿಮ್ಗೆ ಹೆಚ್ಚಿನವ್ರಿಗೆ ನಂಬಲಿಕ್ಕೆ ಆಗಲ್ಲ. ಯಾಕಂದ್ರೆ ತುಂಬಾ ಜನ ಈ ಒಂದು ತರದ ಬಿಸ್ನೆಸ್ ಗಳಲ್ಲಿ ಪೆಟ್ ತಿಂದವ್ರು ಇದ್ದೀರಿ. ಹಾಗಾಗಿ ಇದು ನಂಬಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ನಿಮ್ಮ ಓಪನ್ ಮೈಂಡ್ ಇಟ್ಕೊಳ್ಳಿ. ಲಾಸ್ಟಿಗೆ ನೀವು ಇನ್ವೆಸ್ಟಿಗೇಟ್ ಮಾಡಿ. ಈಗ ಇರುವಂತ
ಗೂಗಲ್, ಇಂಟರ್ನೆಟ್ ಮತ್ತೆ ಚಾಟ್ GPT ಮುಖಾಂತರ ನಾವು ಯಾವ್ದು ತುಂಬಾ ಸುಳ್ಳುಗಳನ್ನ ತುಂಬಾ ದಿವಸ ನಡೆಸ್ಲಿಕ್ಕೆ ಆಗಲ್ಲ. ಸೊ ವಾಟ್ಸ್ಆಪ್ ಫ್ರೀ ಇದೆ, ಫೇಸ್ಬುಕ್ ಫ್ರೀ ಇದೆ, ಇನ್ಸ್ಟಾಗ್ರಾಮ್ ಫ್ರೀ ಇದೆ, ಟೆಲಿಗ್ರಾಮ್ ಫ್ರೀ ಇದೆ, ಯೂಟ್ಯೂಬ್ ಫ್ರೀ ಇದೆ. ಜಿಯೋ ಶುರು ಆದವಾಗ 1 ವರ್ಷ ಸಿಮ್ ಕಾರ್ಡು ಪ್ಲಸ್ 1 ವರ್ಷದ ಡಾಟಾನ ಫ್ರೀ ಕೊಟ್ಟರು. ಸೊ ಎಲ್ಲರಿಗೂ ಏನ್ ಬೇಕು? ನೆಟ್ವರ್ಕ್ ಬೇಕು. ನಮ್ಮ ಕಂಪನಿಯ ಸ್ಲೋಗನ್ ಯುವರ್ ನೆಟ್ವರ್ಕ್ ಇಸ್ ಯುವರ್ ನೆಟ್ವರ್ಕ್. ಎಷ್ಟು ದೊಡ್ಡ ಸರ್ಕಲ್ ಇದೆ, ಎಷ್ಟು ದೊಡ್ಡ ನೆಟ್ವರ್ಕ್ ಇದೆ, ಅಷ್ಟು ದೊಡ್ಡ ರೀತಿಯಲ್ಲಿ ನೀವು ಬೆಳಿತೀರಿ, ಅಷ್ಟು ದೊಡ್ಡ ರೀತಿಯಲ್ಲಿ ನೀವು ಗಳಿಸ್ತೀರಿ. ಸೊ ಈ ಕಂಪನಿಯ ರಿಜಿಸ್ಟ್ರೇಷನ್, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದು 25 ಆಗಸ್ಟ್ 2022. 2015 ಶುರುವಾದ್ರೂ ಸಹ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿ MCA ಸರ್ಟಿಫಿಕೇಟ್ ತಗೊಂಡಿರೋದು 2022ರಲ್ಲಿ. ಕಂಪನಿಯ ಜನಕ ಫೌಂಡರ್ CMD ರಾಕೇಶ್ ಅಗರ್ವಾಲ್ ಜಿ ಇವರು ಸ್ಟಾರ್ಟ್ ಮಾಡಿರೋದು 2015ರಲ್ಲಿ. CLBP ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಯ್ತು 2022ರಲ್ಲಿ. ಹಾಗೂ FDA ಮರ್ಚೆಂಟ್ ಕಾಯಿನ್, ಈ ಒಂದು ಮರ್ಚೆಂಟ್ ಕಾಯಿನ್ ನಾನು ಹೇಳ್ತಿದ್ದೀನಿ 100% ಇದು ಬಿಟ್ ಕಾಯಿನ್ ಬೀಟ್ ಮಾಡುತ್ತೆ. ವರ್ಲ್ಡ್ಸ್ ನಂಬರ್ 1 ಕ್ರಿಪ್ಟೋ ಇದಾಗುತ್ತೆ, ಮರ್ಚೆಂಟ್ ಕಾಯಿನ್ ಆಗುತ್ತೆ. ಇದು ಕ್ರಿಪ್ಟೋ ಕರೆನ್ಸಿ ಅಲ್ಲ, ಮರ್ಚೆಂಟ್ ಕಾಯಿನ್. ಅದರ ಡಿಫರೆನ್ಸ್ ಏನು ಅಂತ ಹೇಳ್ತೀನಿ. ಸೊ ಈ ಒಂದು ಕಾಯಿನ್ ಅನ್ನ, ಈ ಒಂದು ಕಂಪನಿ ಲಾಂಚ್ ಮಾಡಿದಂತ ಮಹಾನುಭಾವ ರಾಕೇಶ್ ಅಗರ್ವಾಲ್ ಜಿ. ಅದ್ರ ಜೊತೆಗೆ ಈ ಒಂದು ವ್ಯಕ್ತಿಯನ್ನ ನೀವು ತುಂಬಾ ಗಮನ ಇಟ್ಟು ನೋಡ್ಬೇಕು. ಇವರ ಹೆಸರು ಡಾಕ್ಟರ್ ಮೆಹುಲ್ ಶಿವಾಜಿ ದೀಕ್ಷಿತ್ ಅಂತ. ಮಲ್ಟಿ ಮಿಲಿಯನರ್, ದೊಡ್ಡ ವ್ಯಕ್ತಿ, ಬ್ಲಾಕ್ ಚೈನ್ ಮತ್ತು ರೊಬೋಟಿಕ್ಸ್ ಎಕ್ಸ್ಪರ್ಟ್. ಯಾರು ಡಾಕ್ಟರ್ ಮೆಹುಲ್ ದೀಕ್ಷಿತ್? ಡಾಕ್ಟರ್ ಮೆಹುಲ್ ದೀಕ್ಷಿತ್ ಬ್ಲಾಕ್ ಚೈನ್ ಮತ್ತು ರೊಬೋಟಿಕ್ಸ್ ಎಕ್ಸ್ಪರ್ಟ್. ಮತ್ತು ಈ FDA ಕಾಯಿನ್, BNB ಬ್ಲಾಕ್ ಚೈನ್ ಮೇಲ್ಗಡೆ ಕಾಯಿನ್ ಆಗ್ತಾ ಇದೆ, ಮರ್ಚೆಂಟ್ ಕಾಯಿನ್. ಇವರೇ ಇದನ್ನ ನಡೆಸ್ತಾ ಇರೋದು, ಇವರೇ ಇದನ್ನ ಕಂಟ್ರೋಲ್ ಮಾಡ್ತಾ ಇರೋದು. ಅವರಿಗೆ 2 PhD ಇದೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಮತ್ತು ಡಿಜಿಟಲ್ ಫೈನಾನ್ಸ್ ಮೇಲೆ. 12 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಸ್ಮಾರ್ಟ್ ಕಾಂಟ್ರಾಕ್ಟ್ ರಿಸರ್ಚ್ ಮತ್ತು ಆರ್ಕಿಟೆಕ್ಚರ್ ಅಲ್ಲಿ. ಇವರು ಗ್ಲೋಬಲ್ ಕ್ರಿಪ್ಟೋ ಪ್ರಾಜೆಕ್ಟ್ಸ್ ಜೊತೆ ವರ್ಕ್ ಮಾಡಿದ್ದಾರೆ. ಇಥೇರಿಯಂ ನ ಕೋರ್ ಟೀಮ್ 2014-15 ಇಥೇರಿಯಂ ಲಾಂಚ್ ಆಯ್ತು. ಈಗ $3,000 ಹೆಚ್ಚು ಕಮ್ಮಿ ಇದೆ ಅದರದ್ದು ರೇಟು. ಅದರ ಕೋರ್ ಟೀಮ್ ಅಲ್ಲಿ ಇವರಿದ್ರು ಡಾಕ್ಟರ್ ಮೆಹುಲ್ ದೀಕ್ಷಿತ್. ಇವರದೇ ಈಗ ನಮ್ಮ FDAದು ಏನು ಕಾಯಿನ್ ಇದೆ, ಸ್ಮಾರ್ಟ್ ಕಾಂಟ್ರಾಕ್ಟ್ ಸಿಸ್ಟಮ್ ಅನ್ನ ಇವರೇ ನಡೆಸ್ತಾ ಇರೋದು. ಇವ್ರದ್ದು 2 ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಇದೆ, 16 ಡಿಗ್ರೀಸ್ ಇದೆ, 12 ದೇಶಗಳನ್ನ ಸುತ್ತಿ ಬಂದಂತ ವ್ಯಕ್ತಿ. ಈ ವ್ಯಕ್ತಿ ಇದನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಡಾಕ್ಟರ್ ಮೆಹುಲ್ ದೀಕ್ಷಿತ್ ಸೈಬರ್ ಕ್ರೈಮ್ ಮತ್ತು ಸೈಬರ್ ಸೆಕ್ಯೂರಿಟಿ ಪ್ರಾಜೆಕ್ಟ್ಸ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ವರ್ಕ್ ಮಾಡಿಬಿಟ್ಟು ಅದಕ್ಕೆ ಬೇಕಾದಂತ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಹಾಗೂ 60,000ಕ್ಕಿಂತ ಹೆಚ್ಚು ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅನ್ನ ಇವರು ವರ್ಲ್ಡ್ ವೈಡ್ ಕಂಪನಿಗಳಿಗೆ ಹಂಚಿದ್ದಾರೆ. ಇದು ಮ್ಯಾನೇಜ್ಮೆಂಟ್ ಟೀಮು, ಎಲ್ಲ ಯಂಗ್ ಅಂಡ್ ಎನರ್ಜೆಟಿಕ್. ಇವರು ರೂಹಿ ಶರ್ಮಾ CEO, ಗರ್ವ್ ಗಾರ್ಗ್ ಡೈರೆಕ್ಟರ್ ಆಫ್ ಆಪರೇಷನ್ಸ್, ಪಿಂಕಿ ಶರ್ಮಾ ಮ್ಯಾನೇಜಿಂಗ್ ಡೈರೆಕ್ಟರ್, ಸೋನಿಯಾ ಹಾಸ್ಪಿಟಾಲಿಟಿ. ಇದು ಮ್ಯಾನೇಜ್ಮೆಂಟ್ ಟೀಮ್, ಆಲ್ ಯಂಗ್ ಅಂಡ್ ಎನರ್ಜೆಟಿಕ್ ಅಂಡ್ ಫಾರ್ವರ್ಡ್ ಲುಕಿಂಗ್ ಅಂಡ್ ಟೆಕ್ನಾಲಜಿಕಲಿ ಸೋ ಅಡ್ವಾನ್ಸ್ಡ್. ಫೌಂಡರ್ ಮೆಂಬರ್ಸ್, ಕಂಪನಿ ಶುರುವಾದಲ್ಲಿಂದಲೂ ಅವ್ರ ಜೊತೆ ಕೈ ಜೋಡಿದಂತ ವ್ಯಕ್ತಿಗಳು. ಅದರಲ್ಲಿ ಫಸ್ಟ್ ಒಂದು ಜಮ್ಮು ಅಂಡ್ ಕಾಶ್ಮೀರದಿಂದ ಸೈಯದ್ ಮೊಹಮ್ಮದ್ ರಿಜ್ವಿ, ವಿಕ್ರಮ್ ಸಿಂಗ್ ಅಂತ ರಾಜಸ್ಥಾನದಿಂದ, ಚಂಡೀಗಢ ಇಂದ ಭಾನು ಪ್ರತಾಪ್, ರುಚಿ ಪ್ರಸಾದ್ ತೆಲಂಗಾಣದಿಂದ, ಕೈಲಾಶ್ ಚಂದ್ರ ಪುನೇರಾ ಕಿತ್ತೂರ್ ಗೃಹದಿಂದ, ವೈಶಾಲಿ ನೆಹತೆ ಇಂದೋರಿಂದ, ಮೀನು ಸಿಂಗ್ ರಾಯ್ಬರೇಲಿ. ಮೀನು ಸಿಂಗ್ ನನ್ನ ಆನ್ಲೈನ್ ಫ್ರೆಂಡ್, ನನ್ನ ಸಹೋದರಿ. ಇವರೇ ನನ್ನನ್ನು ಈ ಬಿಸ್ನೆಸ್ ಗೆ ತಂದಂತ ವ್ಯಕ್ತಿ, ಅವರಿಗೆ ಧನ್ಯವಾದಗಳು. ಹಾಗೆ ಕುಲ್ದೀಪ್ ಸಿಂಗ್ ಸಂಧು ಪಂಜಾಬ್. ಸ್ನೇಹಿತರು, ಕನ್ನಡ ಪ್ರೆಸೆಂಟೇಷನ್ ಮಾಡ್ತಿದ್ವಿ. ಒಂದು ಗಮನಿಸಿ, ಸೌತ್ ಇಂಡಿಯಾದ ಯಾರು ಫೌಂಡರ್ ಮೆಂಬರ್ಸ್ ಇಲ್ಲ. ಈಗ ನೀವು ನಮ್ಮ ಎಕ್ಸ್ಚೇಂಜ್ ಇದೆ, ಎಕ್ಸ್ಚೇಂಜ್ ಅಲ್ಲಿ ಹೋಗಿ ನೀವು FDA ನ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಹೆಚ್ಚಿನ ಸೆಲ್ಲರ್ ಸಿಗೋದು ನಾರ್ತ್ ಇಂಡಿಯನ್ಸ್. ಯಾರು ಸೌತ್ ಇಂಡಿಯನ್ಸ್ ಯಾರು ಇನ್ನು ಬಂದಿಲ್ಲ. ನಮಗೆ ಸೌತ್ ಇಂಡಿಯಾ ಖಾಲಿ ಇದೆ ಆಕ್ಚುಲಿ. ಸೊ ಯಾತಕ್ಕೆ ಈ ಬಿಸ್ನೆಸ್ ಜಾಯ್ನ್ ಆಗಬೇಕು? ತುಂಬಾ ಬಿಸ್ನೆಸ್ಗಳು, ಸಾವಿರಾರು ಬಿಸ್ನೆಸ್ಗಳು ನಿಮ್ಮ ಮುಂದ್ಗಡೆ ಬರ್ತಾ ಇರ್ತಾರೆ, ನಿಮ್ಗೆ ಕಳಿಸ್ತಾ ಇರ್ತಾರೆ. ಜನ ಬೇಕೋ ಬೇಡೋ ನಿಮ್ಗೆ ಕಳಿಸ್ತಾನೆ ಇರ್ತಾರೆ. ಈ ಒಂದು ಬಿಸ್ನೆಸ್ ನ ವಿಶೇಷತೆ ಏನು ಅಂತ ಹೇಳಿದ್ರೆ, ನಿಮ್ಗೆ ಫ್ರೀ ರಿಜಿಸ್ಟ್ರೇಷನ್ ಇದೆ, ವೆಲ್ಕಮ್ ಬೋನಸ್ ಸಮೇತ. ನೀವು ಫ್ರೀ ರಿಜಿಸ್ಟ್ರೇಷನ್ ಮಾಡಿ ವೆರಿಫೈ ಮಾಡಿದ್ರೆ $12,500 ವರ್ತಿನ FDA ಕಾಯಿನ್ ನಿಮಗೆ ಫ್ರೀ ಆಗಿ ಕೊಡ್ತಾರೆ ಕಂಪನಿ. ಈ ಒಂದು FDA ಕಾಯಿನ್ ಕಳೆದ 18 ತಿಂಗಳಲ್ಲಿ 3080% ಅಪ್ರಿಸಿಯೇಷನ್ ಆಗಿದೆ. ಈ 18-20 ತಿಂಗಳಲ್ಲಿ ಈ ಒಂದು ಅಪ್ರಿಸಿಯೇಷನ್ಗೆ, ಈ ಒಂದು ಏರಿಕೆಗೆ ಬಿಟ್ ಕಾಯಿನ್ಗೆ 3 ವರ್ಷ ಬೇಕಾಯ್ತು. ನಮಗೆ 20 ತಿಂಗಳಲ್ಲಿ ನಾವು ಅದನ್ನ ಕಂಪ್ಲೀಟ್ ಮಾಡಿದೀವಿ. ಸೊ ಇದು ನಿಮಗೆ ಫಸ್ಟ್ ಗಿಫ್ಟ್ ನಾವು ಕೊಡ್ತಾ ಇರೋದು. 3ನೇ ರೀಸನ್, ಯಾವುದೇ ಪ್ರಾಡಕ್ಟ್ ಸೆಲ್ಲಿಂಗ್ ಇಲ್ಲ ನಮ್ಮಲ್ಲಿ. ಬ್ಯಾಗ್ ಇಟ್ಕೊಂಡು, ಬ್ರೋಷರ್ ಇಟ್ಕೊಂಡು ಪ್ರಾಡಕ್ಟ್ ಮನೆಗೆ ತಿರುಗಬೇಕಾದ ಅವಶ್ಯಕತೆ ಇಲ್ಲ. ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಇದನ್ನ ವರ್ಲ್ಡ್ ವೈಡ್ ಬಿಲ್ಡ್ ಮಾಡಬಹುದು. ನಾನು ಬರೀ 4 ತಿಂಗಳಲ್ಲಿ ನನ್ನ 1400 ಜನದ ಟೀಮ್ ಆಲ್ ಓವರ್ ಇಂಡಿಯಾ ಮತ್ತು 2 ಕಂಟ್ರಿ, ಪಾಕಿಸ್ತಾನದಲ್ಲೂ ರಿಜಿಸ್ಟ್ರೇಷನ್ ಆಗಿದೆ. ಪಾಕಿಸ್ತಾನ, ನೇಪಾಲ್ ಮತ್ತು ಕೆನಡಾದಲ್ಲಿ ನನ್ನ ಟೀಮ್ ನಡೀತಾ ಇದೆ. ಸೊ ಆನ್ಲೈನ್ ಅಲ್ಲಿ ಮಾಡಿದ್ದೀನಿ ನಾನು, ಯಾರ ಮನೆಗೆ ಹೋಗಿ ಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಸೊ ಅದಲ್ಲದೇನೆ ನಿಮ್ಮದೇ ಯಾವ್ದು ಬಿಸ್ನೆಸ್ ಇದೆ ಅನ್ನೋದು ಪ್ರಾಪರ್
ವ್ಯಾಪಾರ ಇದೆ ನಿಮ್ದು, ಅದನ್ನ ನೀವು ಇಲ್ಲಿ ಸೇಲ್ ಮಾಡ್ಬೋದು. ಯಾಕೆ ನಮ್ದು 7 ಲಕ್ಷದ ಚಿಲ್ಡ್ರೆ ಮೆಂಬರ್ಸ್ ಇದ್ದಾರೆ. ಓಕೆ, ಸೊ ಸಾರಿ 8,70,000 ಜನ ಮೆಂಬರ್ಸ್ ಇದ್ದಾರೆ. ಅವರು ನಿಮ್ಮ ಪ್ರಾಡಕ್ಟ್ ಗಳನ್ನ ನೋಡಿ ಆನ್ಲೈನ್ ನಲ್ಲಿ ನಿಮ್ಮ ಆರ್ಡರ್ ಮಾಡೋ ಚಾನ್ಸ್ ಇದೆ. ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಡ್ತಾ ಇದೀವಿ ನಿಮ್ಗೆ. ಅದು ಹಾಗೆ ನಿಮ್ಗೆ ಮಾರ್ಕೆಟ್ ಪ್ಲೇಸ್, ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ನಾವು ಕೊಡ್ತಾ ಇದೀವಿ. ಅಲ್ಲದೆ ನಿಮ್ಗೆ ಹಣ ಉಳಿಸ್ಲಿಕ್ಕೆ ಮತ್ತು ಹಣ ಗಳಿಸ್ಲಿಕ್ಕೆ ನಾವು ಸಹಾಯ ಮಾಡ್ತೀವಿ. ನಮ್ಮ ಕಂಪನಿಯ ಓನರ್ ಸ್ಲೋಗನ್ ಏನ್ ಗೊತ್ತಾ? ಹಣ ಗಳಿಸೋದು ಎಲ್ಲ ಗಳಿಸ್ತಾರೆ, ಹಣನ ಹೇಗ್ ಮಾಡೋದು, ಹೌ ಟು ಮೇಕ್ ಮನಿ. ಯಾಕೆಂದ್ರೆ ಈ ಒಂದು FD ಅಪ್ರಿಸಿಯೇಷನ್ ಅದರ ಥಿಯರಿನೇ ಕ್ರಿಯೇಟ್ ಮಾಡೋದು. ಬಿಟ್ ಕಾಯಿನ್ಗೆ ಏನು 0ದಿಂದ ಶುರುವಾಗಿ 1 ಕೋಟಿಗೆ ಹೋಗಿದೆ ಅಂದ್ರೆ ಯಾವ ಕಾಯಿನ್ಗೂ ಆ ಒಂದು ಪೊಟೆನ್ಶಿಯಲ್ ಇದೆ. ನಾವು ಅದಕ್ಕೆ ಕರೆಕ್ಟ್ ಆದಂತ ಪ್ಲಾಟ್ಫಾರ್ಮ್ ಅನ್ನ ಹೊಂದಿಸಿದ್ರೆ, ಸೊ ಇದು ನಿಮ್ಮ ಮನಿ ಪ್ಲಾಂಟ್ ಅಂತ ಹೇಳ್ಬೋದು. ಸ್ನೇಹಿತರೆ, ನಾನು ಹೇಳಿದಾಗೆ ಇದು 2 ಸೆಗ್ಮೆಂಟ್ ಇಂದ ಶುರುವಾಗುತ್ತೆ. ಒಂದು ಫ್ಯೂಚರ್ ಡಿಜಿ ಅಸೆಟ್ಸ್ ಅಂತ ಬ್ಯಾಕ್ ಎಂಡ್ ಅಲ್ಲಿ, ಫ್ರಂಟ್ ಎಂಡ್ ಅಲ್ಲಿ, ಬ್ಯಾಕ್ ಎಂಡ್ ಅಲ್ಲಿ ಬಿಸ್ನೆಸ್ ಬಡ್ಡೀಸ್ ಅಂತ. ನಮ್ಮ ಬಿಸ್ನೆಸ್ ನ ಸ್ಲೋಗನ್ ಲೋ ಕಾಸ್ಟ್ ನೋ ಕಾಸ್ಟ್ ಬಿಸ್ನೆಸ್ ಅಪ್ರೋಚ್. ಇದರಲ್ಲಿ ನೀವು ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಆ ತರ ಒಂದು ಸ್ಟ್ರಕ್ಚರ್ ನ ರೆಡಿ ಮಾಡಿದರೆ ಜೀನಿಯಸ್ ರಾಕೇಶ್ ಅಗ್ರವಾಲ್ ಅವರು. ಹಾಗಾಗಿ ಇದರಲ್ಲಿ ನೀವು ಸಣ್ಣ ಅಮೌಂಟ್ ಫ್ರೀ ಆಗಿ ಶುರು ಮಾಡಿ ಮತ್ತೆ ಸಣ್ಣ ಅಮೌಂಟ್ ಇಂದ ನೀವು ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಬಹುದು. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡಿಬಹುದು. ಫಸ್ಟ್ ನೀವು ಫ್ಯೂಚರ್ ಡಿಜಿ ಅಸೆಟ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ, ಫ್ರೀ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮಗೆ 1,000 ರೂಪಾಯಿನ ಶಾಪಿಂಗ್ ಪಾರ್ಟ್ ಫ್ರೀ ಆಗಿ ಸಿಗುತ್ತೆ. ಮತ್ತು ನಿಮ್ಮ ಪರ್ಚೇಸ್ ಮೇಲೆ 50% ತನಕ ನಿಮಗೆ ಲೆಸ್ ಡಿಸ್ಕೌಂಟ್ ಸಿಗುತ್ತೆ ಎಲ್ಲ ನಿಮ್ಮ ಮನೆಗೆ ಬೇಕಾದಂತ ವಸ್ತುಗಳಿಗೆ. ಮತ್ತೆ ನಿಮ್ಮ ಎಲ್ಲ ಮೊಬೈಲ್ ರೀಚಾರ್ಜ್ ಮೇಲೆ ನಿಮ್ ಕ್ಯಾಶ್ ಬ್ಯಾಕ್ ಡಿಸ್ಕೌಂಟ್ ಸಿಗುತ್ತೆ. ನಿಮ್ಮ ಬಿಸ್ನೆಸ್ ಗೆ, ನಿಮ್ಮ ಸ್ವಂತ ಬಿಸ್ನೆಸ್ ಇದೆ, ನಾನು ಇದನ್ನೆಲ್ಲ ಮಾಡ್ತಾ ಇರಲ್ಲ, ಸ್ವಂತ ಬಿಸ್ನೆಸ್ ಮಾಡಬೇಕು ಇದೆ ನಾನು, ಅದನ್ನು ಪ್ರಮೋಟ್ ಮಾಡ್ತೇವೆ. ಅದಕ್ಕೆ ಬೇಕಾದಂತ ಐಡೆಂಟಿಟಿ ಎಕ್ಸ್ಪೋಜರ್ ನಾವು ಕೊಡ್ತೀವಿ ನಿಮ್ಗೆ. ನಿಮ್ಮ ರಿಜಿಸ್ಟ್ರೇಷನ್ಗೆ KYC ಮಾಡಿದ ನಂತರ 12,500 ರೂಪಾಯಿ FD ಅನ್ನ ನಾವು ಕೊಡ್ತಾ ಇದೀವಿ ಫ್ರೀ ಆಫ್ ಕಾಸ್ಟ್. ಸೊ ಬಿಸ್ನೆಸ್ ಬಡ್ಡಿ ನಾವು ಆವಾಗಲೇ ಹೇಳಿದಾಗ ಯುವರ್ ನೆಟ್ವರ್ಕ್ ಇಸ್ ಯುವರ್ ನೆಟ್ವರ್ಕ್. ಈ ಸ್ಮಾರ್ಟ್ ಬಜಾರ್, ಮೊಬೈಲ್ ರೀಚಾರ್ಜ್ ಆಪ್, ಎಜುಕೇಶನ್, ರಿಯಲ್ ಎಸ್ಟೇಟ್, ಮ್ಯಾರೇಜ್ ಬ್ಯೂರೋ, ಫೇಸ್ ಟು ಫೇಸ್ ಮೀಟಿಂಗ್ ಆಪ್, ಟ್ಯಾಕ್ಸಿ ಆಪ್, ಈ ಎಲ್ಲ ಫೆಸಿಲಿಟೀಸ್ ಅನ್ನ 10 ಸೆಗ್ಮೆಂಟ್ ಅನ್ನ ರೆಡಿ ಮಾಡಿದ್ದಾರೆ. ಅಲ್ಲಿ ನೀವು ನಿಮ್ಮ ಬಿಸ್ನೆಸ್ ಪ್ರೊಫೆಷನ್ ಯಾವ್ದನ್ನು ಬೇಕಾದ್ರೂ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ನೀವು ಸೇಲ್ಸ್ ಮಾಡಬಹುದು. ಮೊದಲ 3 ತಿಂಗಳು ಫ್ರೀ ಟ್ರಯಲ್ ಇದೆ. ನೀವು ಲಿಸ್ಟಿಂಗ್ ಮಾಡಿ ನಿಮ್ಮ ಬಿಸ್ನೆಸ್ ಅನ್ನ, ರಿಯಲ್ ಎಸ್ಟೇಟ್ ಇರ್ಬೋದು, ಇ ಕಾಮರ್ಸ್ ಇರ್ಬೋದು, ಬಿಸ್ನೆಸ್ ಡೈರೆಕ್ಟರ್ ಅಲ್ಲಿ ನಿಮ್ಮ ಪ್ರೊಫೆಷನ್ ನ ಪ್ರಮೋಟ್ ಮಾಡಬಹುದು. 3 ತಿಂಗಳು ಕಂಪನಿ ಏನು ಫೀಸ್ ಚಾರ್ಜ್ ಮಾಡಲ್ಲ. 3 ತಿಂಗಳ ಮೇಲೆ ನಿಮ್ಮ ಅರ್ನಿಂಗ್ ಮೇಲೆ ನೀವೇನ್ ಪ್ರಾಫಿಟ್ ಮಾಡಿದ್ರೆ ಅದ್ರ ಮೇಲೆ 15% ಕಂಪನಿ ಕೇಳುತ್ತೆ. ಸೊ ಇದು ಈ ಸ್ಮಾರ್ಟ್ ಬಜಾರ್. ಇದು 50% ಲೆಸ್ ಆನ್ ಎವ್ರಿ ಪರ್ಚೇಸ್. ನಿಮ್ಗೆ ನಿಮ್ಮ ಲೆವೆಲ್ 1 ಅಲ್ಲಿ ನಿಮ್ಮ ಪರ್ಸನಲ್ ಪರ್ಚೇಸಿಗೆ 10% ಡಿಸ್ಕೌಂಟ್ ಸಿಗ್ತಾ ಇದೆ. 2 ರಿಂದ 10 ಲೆವೆಲ್ ಅಲ್ಲಿ ನೀವು ಟೀಮ್ ಬಿಲ್ಡ್ ಮಾಡಿದರೆ ಅವಶ್ಯಕತೆ ಇಲ್ಲ, ಮ್ಯಾಂಡೇಟರಿ ಅಲ್ಲ, ಆಪ್ಷನಲ್. ಬೇಕಾದ್ರೆ ಮಾಡಿ, ಲೈಕ್ ನಾನ್ ಮಾಡ್ತಾ ಇದ್ದೀನಿ, ನನ್ನ ಟೀಮ್ನವ್ರು ಮಾಡ್ತಾ ಇದಾರೆ. ಸೊ 10 ಲೆವೆಲ್ ಅಲ್ಲಿ ನೀವು ಟೀಮ್ ಬಿಲ್ಡ್ ಮಾಡಿದ್ರೆ ನಿಮ್ಮ ಎಲ್ಲಾ ಪರ್ಚೇಸ್ ಮೇಲ್ಗಡೆ 100 ರೂಪಾಯಲ್ಲಿ 50 ರೂಪಾಯಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಸ್ನೇಹಿತರೆ, ಕೆಲವು ಕಂಪನಿಗಳನ್ನ ನಾನು ಉದಾಹರಣೆ ಕೊಡ್ತೀನಿ. ಇದರ ವಿಶೇಷತೆ ಏನು ಅಂತ ಹೇಳ್ತೀನಿ, ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ನಾವೆಲ್ಲ ಸ್ಕೂಲ್ ಡೇಸ್ ಮ್ಯಾಕ್ಯುಲೇಸ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಜೀತದ ಆಳುಗಳಾಗಲಿಕ್ಕೆ, ನೌಕರಿ ಮಾಡ್ಲಿಕ್ಕೆ ಕಲ್ತಿದೀವಿ ಹೊರತು ನಮ್ಮದೇ ಆದ ಬಿಸ್ನೆಸ್ ಮಾಡ್ಲಿಕ್ಕೆ ನಾವು ಕಲ್ಸಿಲ್ಲ. ನಮ್ಮ ಎಜುಕೇಶನ್ ಸಿಸ್ಟಮ್ ಕಲ್ಸಿಲ್ಲ. ಈಗ ಚೇಂಜ್ ಆಗ್ತಿದೆ, ಪ್ರಪಂಚ ಚೇಂಜ್ ಆಗ್ತಿದೆ, ಇಂಡಿಯಾನು ಚೇಂಜ್ ಆಗ್ತಿದೆ, ವಿಶ್ವ ಗುರು ಆಗ್ತಾ ಇದೆ. ಸೊ ಈ ಎಲ್ಲ ಕಂಪನಿಗಳು ನಾನು ಏನ್ ಮೆನ್ಷನ್ ಮಾಡ್ತಿದ್ದೆ ಎಲ್ಲ ಇಂಡಿಯಾದ ಕಂಪನಿಗಳು. ಶುರು ಆಗಿದ್ದು ಯಾವಾಗ, ಇದ್ರ ವಿಶೇಷತೆ ಏನೆಲ್ಲ ಹೇಳ್ತೀನಿ ಕೇಳ್ರಿ. ಫ್ಲಿಪ್ಕಾರ್ಟ್ ಸ್ಟಾರ್ಟ್ ಆಗಿರೋದು 2007ರಲ್ಲಿ, 15 ವರ್ಷದ ಹಿಂದೆ. $70 ಬಿಲಿಯನ್. 1 ಬಿಲಿಯನ್ 1,000 ಕೋಟಿ, ಅದು ಡಾಲರ್ಲಿ. ಸೊ $70 ಬಿಲಿಯನ್ ಎಷ್ಟು ದೊಡ್ಡ ಒಂದು ಸೈಜ್ ನ ಬಿಸ್ನೆಸ್ ಆಗಿದೆ. ಇದ್ರ ಮಾರ್ಕೆಟ್ ಕ್ಯಾಪ್ ಫ್ಲಿಪ್ಕಾರ್ಟ್ ಇದು. ಜಸ್ಟ್ ಡಯಲ್ VSS ಮಣಿ ಅಂತ ಸ್ಟಾರ್ಟ್ ಮಾಡಿರೋದು 2007ರಲ್ಲಿ, $35 ಬಿಲಿಯನ್ ಮಾರ್ಕೆಟ್ ಕ್ಯಾಪ್. ಓಯೋ ರಿತೇಶ್ ಅಗರ್ವಾಲ್ ಅಂತ 32 ವರ್ಷದ ವ್ಯಕ್ತಿ, 2012ರಲ್ಲಿ ಶುರು ಮಾಡಿದ್ರು, $4.6 ಬಿಲಿಯನ್. ಓಲಾ ಭಾವಿಶ್ ಅಗರ್ವಾಲ್ ಶುರು ಮಾಡಿದ್ರು 40 ವರ್ಷದಲ್ಲಿ, 40 ವರ್ಷ 2010ರಲ್ಲಿ, $1.25 ಬಿಲಿಯನ್. ಝೊಮ್ಯಾಟೊ ದೀಪೇಂದ್ರ ಗೋಯಲ್ 2008, $6 ಬಿಲಿಯನ್. 99 ಏಕರ್ಸ್ ಸಂಜೀವ್ ಬಿಖ್ಚಂದಾನಿ, $10 ಬಿಲಿಯನ್. 99 ಏಕರ್ಸ್ ರಿಯಲ್ ಎಸ್ಟೇಟು, ಝೊಮ್ಯಾಟೊ ಫುಡ್ ಡೆಲಿವರಿ, ಓಲಾ ಟ್ಯಾಕ್ಸಿ ಸರ್ವಿಸಸ್, ಓಯೋ ರೂಮ್ ಬುಕಿಂಗ್ ಸರ್ವಿಸಸ್, ಜಸ್ಟ್ ಡಯಲ್ ಬಿಸ್ನೆಸ್ ಡೈರೆಕ್ಟರಿ, ಫ್ಲಿಪ್ಕಾರ್ಟ್ ಮಾರ್ಕೆಟ್ ಪ್ಲೇಸ್. ಎಲ್ಲಾ ಕಂಪನಿಗಳ ಒಂದೇ ಒಂದು ವಿಶೇಷತೆ ಏನು ಅಂದ್ರೆ ಯಾವುದೇ ಫಿಸಿಕಲ್ ಪ್ರಾಡಕ್ಟ್ಸ್ ಇಲ್ಲ. ಓಲಾದ ಒಂದು ಟ್ಯಾಕ್ಸಿ ಓನ್ ಇಲ್ಲ, ಝೊಮ್ಯಾಟೋದ ಒಂದು ಹೋಟ್ಲ್ ಇಲ್ಲ, 99 ಏಕರ್ಸ್ ಒಂದು ಅವ್ರದೇ ಓನ್ ಪ್ರಾಪರ್ಟಿನ ಅವ್ರು ಲಿಸ್ಟಿಂಗ್ ಮಾಡಿಲ್ಲ, ಬೇರೆಯವ್ರನ್ನ ಮಾಡಿ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿದ್ರೆ. ಹಾಗಾಗಿ ಕೋಟಿ ಗಟ್ಟಲೆ. ಇದನ್ನೇ ನಮ್ಮ ಕಂಪನಿ ಓನರ್ ಹೇಳೋದು, ಹಣ ಹೇಗೆ ಮಾಡೋದು ಅಂತ. ಅವ್ರು ಗಳಿಸೋದಲ್ಲ, ಹೇಗೆ ಕ್ರಿಯೇಟ್ ಮಾಡೋದು ಫ್ರಮ್ ಝೀರೋ, ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಮ್ಮ ಕಂಪನಿ ಹೇಳ್ಕೊಡುತ್ತೆ. ಸೊ ಎಲ್ಲಾ ಕಂಪನಿಗಳ ಜೊತೆ ಎಲ್ಲದನ್ನೂ ಕಂಬೈನ್ ಮಾಡಿದ್ರೆ ಏನಾಗಬಹುದು, ಎಲ್ಲಾ ಸೆಗ್ಮೆಂಟ್ಗಳನ್ನ ಕಂಬೈನ್ ಮಾಡಿದ್ರೆ
ಏನಾಗಬಹುದು. ನಮ್ಮ ಕಂಪನಿ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಎಲ್ಲ ಕಂಪನಿಗಳು ಕಂಬೈನ್ ಮಾಡಿ ಅದರ ಮುಂದ್ಗಡೆ ಒಂದು FDA ಅಂತ ಒಂದು ಜೀನಿಯಸ್ ಪ್ಲಾನ್, FDA ಕಾಯಿನ್ ಅನ್ನ ಇಟ್ಟಿದ್ದಾರೆ. ಇದರಿಂದ FDA ಕಾಯಿನ್ ನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ನಾನು ಅವಾಗಲೇ ಹೇಳಿದಾಗೆ ಇಷ್ಟು ದೊಡ್ಡ ರೀತಿ ಬೆಳೀತಾ ಇದೆ. ಸೊ ಎಲ್ಲಾ ಫೆಸಿಲಿಟಿಗಳನ್ನ ನೀವು ತಗೋಬೇಕಾದ್ರೆ FDA ಕಾಯಿನ್ ಮುಖಾಂತರನೇ ಬರಬೇಕಾಗತ್ತೆ. ಸೊ ಇವರು ರಾಕೇಶ್ ಅಗರ್ವಾಲ್ 1979ರಲ್ಲಿ ಜನಿಸಿದ್ರು, 46 ವರ್ಷ. 2022 ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಲೈಸೆನ್ಸ್ ತಗೊಂಡು ಶುರು ಮಾಡಿದ್ರು. ಇವರ ಕಂಪನಿ ಐಡಿಯಾ ಏನಂದ್ರೆ, ಏನೇನ್ ಸೆಗ್ಮೆಂಟ್ ನಾ ತೋರಿಸಿದ್ರೆ ಅದೆಲ್ಲದನ್ನು ಸೇರಿಸಿ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಬಡ್ಡೀಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಏನಾಗಬಹುದು ಇನ್ ಮುಂದಿನ 2, 3, 5, 10 ವರ್ಷಗಳಲ್ಲಿ ನೀವು ಇಮ್ಯಾಜಿನ್ ಮಾಡಿ. ನೀವು ಅಲ್ಲಿ ತನಕ ಕಾಯ್ಲಿಕ್ಕೆ ತಯಾರಿದ್ರೆ ಕಾಯಿರಿ, ಇಲ್ಲ ಈಗ ಒಂದು ಅವಕಾಶ ಇದೆ, ಗೋಲ್ಡನ್ ಆಪರ್ಚುನಿಟಿ ಇದೆ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬಹುದು. ಸೊ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಏನಿದೆ ಅದರಲ್ಲಿ ಈ ಸ್ಮಾರ್ಟ್ ಬಜಾರ್, ಸಿಟಿ ಲಾಗ್, ನ್ಯೂ ಲೈಫ್ ಶೆಲ್ಟರ್, ಬಡ್ಸ್, ಬಿಪೇ, ಮ್ಯಾಟ್ರಿಮೋನಿಯಲ್, ರಿಯಲ್ ಎಸ್ಟೇಟ್, ಬಿಸ್ನೆಸ್ ಟೆಕ್, ಬಡಿ ಚೇಂಜ್ ಇದೆಲ್ಲದೂ ಫಂಕ್ಷನಲ್ ಆಗಿ ಹೋಗಿದೆ. ಇದು ಈ ಎಲ್ಲ ಒಂದು ಫೆಸಿಲಿಟೀಸ್ ನ ಯಾರೇ ಕಸ್ಟಮರ್ ಆಗಿ ಬರ್ತಾನೆ, ಮೆಂಬರ್ ಆಗಿ ಬರ್ತಾನೆ, ಅವನ್ನ ಪಡಿಲಿಕ್ಕೆ ಅವನು FDA ನ ಹೊಂದಿರಬೇಕು. ಇಲ್ಲ FDA ಪರ್ಚೇಸ್ ಮಾಡು, ಇಲ್ಲ ಕ್ಲೇಮ್ ಮಾಡು, ಇಲ್ಲ ಅರ್ನ್ ಮಾಡು. ನಿಮ್ ಕೈಲಿ ಇದ್ರೆ ಮಾತ್ರ ಈ ಒಂದು ಎಲ್ಲ ಫೆಸಿಲಿಟೀಸ್ ತಗೊಳ್ಳಿಕ್ಕಾಗುತ್ತೆ. ಸೊ ಒಂದು ಯುಟಿಲಿಟೀಸ್ ಇಲ್ಲದೆ ಒಂದು ಬಿಟ್ಕಾಯಿನ್ ಯುಟಿಲಿಟಿನೇ ಇಲ್ಲ. ನಿಮ್ ಬಿಟ್ಕಾಯಿನ್ ಬಗ್ಗೆ ಗೊತ್ತಿದ್ರೆ, ಬಿಟ್ಕಾಯಿನ್ ಅನ್ನ ಸ್ಟೋರೇಜ್ ವ್ಯಾಲ್ಯೂ ಬಿಟ್ರೆ ನೀವೇನೋ ಒಂದು ಮನೆ ತಗೊಳ್ಳಿಕ್ಕಾಗಲ್ಲ, ಅದನ್ನ ಒಂದು ಕಾರ್ ತಗೊಳ್ಳಿಕ್ಕಾಗಲ್ಲ. ಅದನ್ನ ನಿಮ್ಮ ಲೋಕಲ್ ಕರೆನ್ಸಿ ಕನ್ವರ್ಟ್ ಮಾಡ್ಲೇಬೇಕು. ಬಟ್ ನಮ್ದು ಹಾಗಲ್ಲ, ನಮ್ದು ಡೈರೆಕ್ಟ್ ಆಗಿ ನೀವು ಪರ್ಚೇಸ್ ಮಾಡುವಂತ ಒಂದು ವ್ಯವಸ್ಥೆ ಇದೆ. ನಮ್ಮ ಯೂಸ್ ಕೇಸ್ಗಳು ಎಲ್ಲದಕ್ಕೂ ಯೂಸ್ ಕೇಸ್ ನೀವು FDA ಬೇಕೇ ಬೇಕು. ಹಾಗಾಗಿ ಈ ಒಂದು FDA ನ ಹೊಂದುವಂತ ಒಂದು ಬಂಗಾರದ ಅವಕಾಶ ನಿಮ್ಗೆ, ಗೋಲ್ಡನ್ ಆಪರ್ಚುನಿಟಿ ಅಂದ್ರೆ ಅವಕಾಶ ನಿಮ್ ಮುಂದೆ ಇದೆ. ಒಂದೇ ಒಂದು ಸಾರಿ ಈ ತರ ಸಿಗೋದು. ಯಾಕಂದ್ರೆ ಒಂದ್ ಸರ್ತಿ ನೀವು ಕಳ್ಕೊಂಡಿದ್ದೀರಿ, ಎರಡನೇ ಸಾರ್ತಿ ಬಿಟ್ಕಾಯಿನ್ ನ ಅಥವಾ ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿ ಶುರುವಲ್ಲಿ ನೀವು ಪಡೀಲಿಕ್ಕೆ ಆಗಿಲ್ಲ ನಿಮ್ಗೆ. ಯಾಕೆ ನಮ್ಗೆ ಅಷ್ಟು ವಿಷನ್ ಇರಲಿಲ್ಲ. ಎಲ್ಲರೂ ಸ್ಕ್ಯಾಮ್ ಅಂತ ಹೇಳ್ತಿದ್ರು. ಹಾಗಾಗಿ ಎಲ್ಲರೂ ಸ್ಕ್ಯಾಮ್ ಅಂತ ತಿಳ್ಕೊಂಡು ಕೆಲವೇ ವ್ಯಕ್ತಿಗಳು ಮಾತ್ರ ಅದರಲ್ಲಿ ದೊಡ್ಡ ರೀತಿ ದುಡಿದಿದ್ದಾರೆ. ಈಗ ಒಂದು ಅವಕಾಶ ನಿಮ್ ಮುಂದೆ ಇದೆ. ಸೊ ನಾನು ಆವಾಗಲೇ ಹೇಳಿದಾಗ ನಮ್ಮ ಎಲ್ಲ ಏನು 10 ಪ್ಲಾಟ್ಫಾರ್ಮ್ ಇದೆ, ಅದನ್ನ ನೀವು ಸರ್ವಿಸ್ ಯೂಸ್ ಮಾಡ್ಬೇಕಾದ್ರೆ ಮೇನ್ ಎಂಟ್ರೆನ್ಸ್, ಮುಖ್ಯ ದ್ವಾರ ಏನು ಅಂದ್ರೆ FDA ಕಾಯಿನ್. ಸೊ ಈ FDA ಕಾಯಿನ್ ಯಾವುದೇ ಕ್ರಿಪ್ಟೋ ಕರೆನ್ಸಿ ಅಲ್ಲ, ಇದು ಗವರ್ಮೆಂಟ್ ಆಫ್ ಇಂಡಿಯಾದ ಪರ್ಮಿಷನ್ ತಗೊಂಡಂತ ಮರ್ಚೆಂಟ್ ಕಾಯಿನ್. ಲೈಕ್ ರಿಲಯನ್ಸ್ ನ ಜಿಯೋ ಕಾಯಿನ್, ಟಾಟಾದ ನಿಯೋ ಕಾಯಿನ್ ತರ ನಮ್ದು FDA ಕಾಯಿನ್. ಕ್ರಿಪ್ಟೋ ಕರೆನ್ಸಿ ಇನ್ನೂ ರೆಗ್ಯುಲೇಟ್ ಆಗಿಲ್ಲ ಇಂಡಿಯಾದಲ್ಲಿ, ಬಟ್ ಮರ್ಚೆಂಟ್ ಕಾಯಿನ್ಗಳು ಲೀಗಲ್ ಆಗಿ ಅದನ್ನ ಪ್ರಮೋಟ್ ಮಾಡ್ತಿದ್ದಾರೆ, ಎನ್ಕರೇಜ್ ಮಾಡುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಮತ್ತು ನೀವು ಇದರಲ್ಲಿ ನೀವು ಹಣ ಏನಾದ್ರು ಸಣ್ಣ ಅಮೌಂಟ್ ಹಾಕಿದ್ರು ಸಹ ನಿಮ್ಮ 100 ದಿವಸ ಆದ ನಂತರ ನಿಮ್ಗೆ ಇದು ಬೇಡ ಅಂತ ಹೇಳಿದ್ರೆ ನೀವು ಅದನ್ನ ಹಣನ ವಾಪಸ್ ತಗೋಬಹುದು. ನಿಮ್ಮ ಐಡಿನ ಬೇರೆಯವರಿಗೆ ಸರೆಂಡರ್ ಮಾಡಿಬಿಟ್ಟು ನೀವು ಅದನ್ನ ಹಣ ವಾಪಸ್ ತಗೋಬಹುದು. ಸೊ ಫ್ಯೂಚರ್ ಡಿಜಿ ಅಸೆಟ್ಸ್, ನಾನು ಅವಾಗಲೇ ಹೇಳಿದಾಗ ಇದನ್ನ ಯಾರೋ ಬಂದು ನನ್ನ ಕೈಲಿ 10 ಲಕ್ಷ ರೂಪಾಯಿ ಇದೆ, ನನ್ನ ಕಾಯಿನ್ ಕೊಡಿ ಅಂದ್ರೆ ಕೊಡಲ್ಲ. ನೀವು ಫ್ರೀ ಮೆಂಬರ್ ಆಗಿನೇ ಬರಬೇಕು. 2 ಡ್ರಾಪ್ 12,000 ರೂಪಾಯಿ ತಗೋಬೇಕು. 1,10,00,000ದಲ್ಲಿ 1 ಕೋಟಿ ಮೆಂಬರ್ ಕಮ್ಯುನಿಟಿಗೆ ಇಟ್ಟಿದ್ದಾರೆ. ಆಲ್ರೆಡಿ 67 ಲಕ್ಷ ಕಾಯಿನ್ಸ್ ಡಿಸ್ಟ್ರಿಬ್ಯೂಷನ್ ಆಗಿ ಹೋಗಿದೆ. 8,70,000 ಮೆಂಬರ್ಸ್ ಮಧ್ಯದಲ್ಲಿ 33 ಲಕ್ಷ ಕಾಯಿನ್ಗಳು ಬಾಕಿ ಇದೆ. 33 ಲಕ್ಷಕ್ಕಿಂತ ಕಡಿಮೆ ಆಗಿದೆ. ಇನ್ನು 10 ಲಕ್ಷ ಏನಿದೆ, 1,10,00,000ದಲ್ಲಿ ನಮ್ಮ ಮಾರ್ಕೆಟ್ ಪ್ರಮೋಷನ್ಗೆ ಇಟ್ಕೊಂಡಿದ್ದಾರೆ ಕಂಪನಿ. ಸ್ನೇಹಿತರೆ, ಇದು ಶುರುವಾಗಿದ್ದು ಮೊದಲನೇ ಬ್ಲಾಕ್ ಏನೊಂದು 18-20 ತಿಂಗಳಿಗೆ 100 ರೂಪಾಯಿ ಇತ್ತು. ಅವಾಗ 1,000 ಮೆಂಬರ್ಸ್ ಬಂದ್ರು, 1 ಲಕ್ಷ ಕಾಯಿನ್ ಡಿಸ್ಟ್ರಿಬ್ಯೂಷನ್ ಆಯ್ತು. ಎರಡನೇ ಬ್ಲಾಕ್ ಅಲ್ಲಿ 200 ರೂಪಾಯಿ ಆಯ್ತು ರೇಟು. 30,000 ಜನ ಬಂದ್ರು, 10 ಲಕ್ಷ ಆಯ್ತು. ಮೂರನೇ ಬ್ಲಾಕ್ ಅಲ್ಲಿ 400 ರೂಪಾಯಿ, 1 ಲಕ್ಷ ಯೂಸರ್ಸ್ ಬಂದ್ರು, 25 ಲಕ್ಷ. ಇದೇ ತರ 5, 6. ಈಗ ನಮ್ಮ ಏನ್ ರೇಟ್ ಇದೆ ಬಲಗಡೆ ಬ್ಲಿಂಕ್ ಆಗ್ತಿದೆ ನೋಡಿ, 3,223 ರೇಟ್ ಇದೆ. ಅಂದ್ರೆ 18 ತಿಂಗಳು ಅಲ್ಲಿ 3,123% ಇನ್ಕ್ರೀಸ್ ಆಗಿದೆ. ಯಾವ ಈ ಒಂದು ರೈಸ್ಗೆ ಬಿಟ್ಕಾಯಿನ್ಗೆ 30 ತಿಂಗಳು 3 ವರ್ಷ ಮೇಲ್ ಬೇಕಾಯ್ತು. ನಮಗೆ 18-20 ತಿಂಗಳಲ್ಲಿ ಈ ಲೆವೆಲ್ ರೀಚ್ ಆಗಿದ್ದೀವಿ. ಯಾಕೆಂದ್ರೆ ಬಿಟ್ಕಾಯಿನ್ 2,10,00,000 ಟೋಟಲ್ ಕ್ವಾಂಟಿಟಿ ಆದ್ರೆ ನಮ್ದು 1,10,00,000. ಮತ್ತು ನಮ್ಮ ಟೆಕ್ನಾಲಜಿ ಬೆಟರ್ ಇದೆ. ಯಾವುದು 16-17 ವರ್ಷದ ಹಿಂದಿನ ಟೆಕ್ನಾಲಜಿಯೋ, ಈಗ ನಮ್ದು ವೆಬ್ 3.5 ಅಲ್ಲಿ ಇದನ್ನ ಲಾಂಚ್ ಮಾಡ್ತಾ ಇದ್ರೆ ಬ್ಲಾಕ್ ಚೈನ್ ಬರುತ್ತೆ. ಈಗ BNB ಮೇಲಿದೆ, ಓನ್ ಬ್ಲಾಕ್ ಚೈನ್ ಬರುತ್ತೆ. ಸೊ ಈಗ ನೆಕ್ಸ್ಟ್ 4,400 ಟಚ್ ಆಗುತ್ತೆ. 3,123 ಹೆಚ್ಚು ಬಹಳ ಶೀಘ್ರದಲ್ಲಿ 4,400 ಆಗುತ್ತೆ. ಬ್ಲಾಕ್ 7ರಲ್ಲಿ 17,000 ಆಗ್ಬೋದು. 9 ಲಕ್ಷ ಜನ ಡಿಸ್ಟ್ರಿಬ್ಯೂಟರ್ಸ್ ಬರ್ತಾರೆ, 80 ಲಕ್ಷ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. 8ನೇ ಬ್ಲಾಕ್ ಅಲ್ಲಿ 65,000 ರೂಪಾಯಿ ರೇಟ್ ಆಗೋದಂತ ಪ್ರೆಡಿಕ್ಷನ್ ಡಾಕ್ಟರ್ ಮೆಹುಲ್ ದೀಕ್ಷಿತ್ ಮಾಡಿದ್ದಾರೆ. ಯೂಸರ್ಸ್ 12 ಲಕ್ಷ ಆದ್ರೆ 90 ಲಕ್ಷ ಖಾಲಿ ಆಗುತ್ತೆ. ಲಾಸ್ಟ್ ಬ್ಲಾಕ್ ಅಲ್ಲಿ 15 ಲಕ್ಷ ಜನ ಟೋಟಲ್. ಈಗ ಏನು 8,70,000 ಇದ್ದಾರೆ, 15 ಆಗ್ಬೋದು, 20 ಆಗ್ಬೋದು, 30 ಆಗ್ಬೋದು.
ಅಲ್ಲಿಗೆ ನಮ್ಮ 1 ಕೋಟಿ ಕಾಯಿನ್ಸ್ ಕಂಪ್ಲೀಟ್ ಎಕ್ಸಾಸ್ಟ್ ಆದ್ರೆ ಮತ್ತೆ ನಿಮಗೆ ಫ್ರೀ ಕ್ಲೇಮ್ ಮಾಡ್ಲಿಕ್ಕೆ ಇರೋದಿಲ್ಲ. 2,48,000 ಆಗುತ್ತೆ ಅಂತ ಕಂಪನಿಯ ಪ್ರೆಡಿಕ್ಷನ್, ಡಾಕ್ಟರ್ ಮೇಹುದ್ದೀನ್ ಪ್ರೆಡಿಕ್ಷನ್. ಯಾವಾಗ 1 ಕೋಟಿ ಕನ್ಸ್ಯೂಮ್ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಕಂಪನಿ ಓನ್ ಬ್ಲಾಕ್ ಚೈನ್ ಅನ್ನು ಲಾಂಚ್ ಮಾಡ್ತಾರೆ, ಓನ್ ಎಕ್ಸ್ಚೇಂಜ್ ಬರುತ್ತೆ, ಅವಾಗ ಈ ಒಂದು ಕಾಯಿನ್ ರೇಟ್ ಏನಾಗ್ಬೋದು ನೀವು ಊಹೆ ಮಾಡಿ. ಸೊ ಇದು ಕಂಪ್ಯಾರಿಸನ್ ಬಿಟ್ವೀನ್ ಬಿಟ್ಕಾಯಿನ್ ಮತ್ತೆ FDA. ಬಿಟ್ಕಾಯಿನ್ ಯಾವಾಗ 6 ಮತ್ತು 7ನೇ ಸ್ಟೆಪ್ ಅಲ್ಲಿ 630, 650, 700 ಇದ್ದಾಗ ನಮ್ದು 3,200 ಟಚ್ ಆಗಿ ದಾಟ್ ಹೋಗಿದೆ. ಓಕೆ, ಇದು ಯಾಕಂದ್ರೆ ಬಿಟ್ಕಾಯಿನ್ ನಾನು ಯಾರು ನಂಬ್ತಿರ್ಲಿಲ್ಲ, ಎಲ್ಲರೂ ಸ್ಕ್ಯಾಮ್ ಅಂತ ತಿಳ್ಕೊಂಡ್ರು. ನಾನು ಹೇಳಿದ್ರು ನಂಬ್ತಿಲ್ಲ, ಇಲಾನ್ ಮಸ್ಕ್ ಹೇಳಿದ್ರು ನಂಬ್ತಿಲ್ಲ. ಯಾಕೆಂದ್ರೆ ಯಾರಿಗೂ ಇದ್ರ ಪ್ರೆಸಿಡೆಂಟ್ ಗೊತ್ತಿಲ್ಲ. 1 ಕೋಟಿ ಆಗುತ್ತೆ ಅಂತ ಯಾರು ಹೇಳಿದ್ರು ಹುಚ್ಚ ಅಂತ ಹೇಳ್ತಿದ್ರು ಒಂದು 5-10 ವರ್ಷದ ಹಿಂದೆ. ಈಗ 1 ಕೋಟಿ ಆಗಿದೆ. ಸೊ ಸಾಧ್ಯತೆ ಇದೆ. ಬ್ಲಾಕ್ ಚೈನ್ ಯಾವುದು ಬಿಟ್ಕಾಯಿನ್ ಅಲ್ಲ, FDA ಅಲ್ಲ, ಆ ಟೆಕ್ನಾಲಜಿ ಏನಿದೆ ಇದು ಟ್ಯಾಂಪರ್ ಪ್ರೂಫ್ ಟೆಕ್ನಾಲಜಿ ಇದು. ಓಕೆ, ಇಮ್ಯೂಟಬಲ್ ಟೆಕ್ನಾಲಜಿ ಇದು. ಹಾಗಾಗಿ ಅದಕ್ಕೆ ಅಷ್ಟು ವ್ಯಾಲ್ಯೂ ಬರ್ತಾ ಇದೆ. ಸೊ ಏನ್ ಮಾಡ್ಬೇಕು, ನೀವು ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದರೆ ಈ ಒಂದು ಮೀಟಿಂಗ್ಗೆ ಅವರಿಂದ ರೆಫರ್ ಲಿಂಕ್ ಅನ್ನ ತಗೊಳ್ಳಿ, ಫ್ರೀ ID ಕ್ರಿಯೇಟ್ ಮಾಡಿ, ವೆರಿಫೈ ಮಾಡಿ. ಡೈಲಿ ಇವತ್ತಿಂದಾನೇ ನಿಮ್ಮ ಬಿಗಿನರ್ ಜರ್ನಿ ಶುರುವಾಗಲಿ. ಫಸ್ಟ್ ಲೆವೆಲ್ಗೆ ನಾವು ಬಿಗಿನರ್ ಅಂತ ಹೇಳ್ತೀವಿ. ನಿಮ್ಗೆ 13,500 ರೂಪಾಯಿ ವೆಲ್ಕಮ್ ಬೋನಸ್ ಕೊಡ್ತಾ ಇದ್ದೀವಿ. ಯಾವುದೇ ಕಂಡೀಷನ್ ಇಲ್ಲ. ಓಕೆ, ಕ್ಲೈಮ್ ಮಾಡ್ತಾ ಇರಿ, ಡೈಲಿ ಕ್ಲೈಮ್ ಮಾಡ್ಬೇಕಷ್ಟೇ. ಏನ್ ಮಾಡಬೇಕು, ರಿಜಿಸ್ಟ್ರೇಷನ್ ಆದ ಕೂಡಲೇ ನೀವೊಂದು ಈ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ, futuredigiassets.com ಅಥವಾ .org ಇಂಟರ್ನ್ಯಾಷನಲ್ ಮೆಂಬರ್ಸ್ಗೆ, .com ಇಂಡಿಯನ್ ಮೆಂಬರ್ಸ್ಗೆ. ಸೊ ಲಾಗಿನ್ ಮಾಡಿ ID ಮತ್ತು ಪಾಸ್ವರ್ಡ್ ಮುಖಾಂತರ ಡೈಲಿ ಕ್ಲೈಮ್ ಮಾಡಿ. ನಿಮಗೆ ಪ್ರತಿ ದಿವಸ 125 ರೂಪಾಯಿ ತರ 100 ದಿವಸಕ್ಕೆ 12,500 ರೂಪಾಯಿ ಕೊಡ್ತಾರೆ. ಮತ್ತು ನೀವು ಏನು ಶಾಪಿಂಗ್ ಬೋನಸ್ 1,000 ರೂಪಾಯಿ ಕೊಟ್ಟಿದ್ದಾರೆ, ಅದರಿಂದ ನೀವು ಡಿಸ್ಕೌಂಟ್ ತಗೋಬಹುದು. 20ರಿಂದ 80% ತನಕ ಡಿಸ್ಕೌಂಟ್ ತಗೋಬಹುದು. ಇದರ ಮೇಲೂ ನೀವು ಗಳಿಸ್ಬೇಕಲ್ಲ, ಲೈಕ್ ನಾನು ನನ್ನ ಟೀಮ್ ವರ್ಕ್ ಮಾಡ್ತಾ ಇದೆ, ಅದಕ್ಕಿಂತ ಜಾಸ್ತಿ ದೊಡ್ಡ ರೀತಿಯಲ್ಲಿ ಗಳಿಸ್ಬೇಕು ಅಂತಿದ್ರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ತುಂಬಾ ಸುಲಭದ ಸ್ಟೆಪ್, ಆದ್ರೆ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಮೊದಲೇ ನೀವು ಬಿಗಿನರ್ ಆಗಿದ್ರಿ, ಈಗ ಓಕೆ, ನಿಮ್ಗೆ $150 13,000 ರೂಪಾಯಿ ಕ್ಲೈಮ್ ಮಾಡ್ತಾ ಇದ್ದೀರಿ. ನೆಕ್ಸ್ಟ್ ಸ್ಟೆಪ್ ಡ್ರೀಮರ್. ಹೆಸರೇ ಹೇಳ್ದಂಗೆ ನಿಮ್ಮ ಕನಸನ್ನ ನನಸು ಮಾಡ್ಲಿಕ್ಕೆ ಒಂದು ಸ್ಟೆಪ್. ಇಲ್ಲಿ ನೀವು ಟೀಮ್ ಅನ್ನ ಕ್ರಿಯೇಟ್ ಮಾಡಬಹುದು ಜಾಸ್ತಿ. ಯಾಕಂದ್ರೆ ನಿಮ್ಗೆ ಬಿಗಿನರ್ ಆಗಿದ್ದಾಗ ರೆಫರ್ ಲಿಂಕ್ ಸಿಗಲ್ಲ. ನಿಮ್ಮ 13,000 ರೂಪಾಯಿನ ನೀವು ಕ್ಲೈಮ್ ಮಾಡಬಹುದು, ಬಿಟ್ರೆ ನಿಮ್ಗೆ ರೆಫರ್ ಲಿಂಕ್ ಇಲ್ಲ. ಡ್ರೀಮರ್ ಆದಾಗ ನಿಮ್ಗೆ ರೆಫರ್ ಲಿಂಕ್ ಇರುತ್ತೆ, ನೀವು ಟೀಮ್ ಕ್ರಿಯೇಟ್ ಮಾಡಬಹುದು, ಜಾಸ್ತಿ ಹಣನ ಗಳಿಸಬಹುದು. ಲರ್ನರು, ಈಗ ನಾನು ಲರ್ನರ್ ಆಗಿ CTO ಮೆಂಬರ್ ಆಗಿದ್ದೀನಿ. ಸೊ ಲರ್ನರು 3ನೇ ಲೆವೆಲ್, ಇದು ತುಂಬಾ ಸೀರಿಯಸ್ ಲೆವೆಲ್. ಇಲ್ಲಿ ನೀವು ಎಷ್ಟು ದೊಡ್ಡ ಟೀಮ್ ನ ಲರ್ನರ್ಸ್, ಫ್ರೀ ಮೆಂಬರ್ಸ್, ಡ್ರೀಮರ್ಸ್ ನ ಕ್ರಿಯೇಟ್ ಮಾಡ್ಬಿಟ್ಟು ಹೈಯೆಸ್ಟ್ ನಿಮ್ಮ ಲೈಫ್ ಚೇಂಜಿಂಗ್ ಇನ್ಕಮ್ ಅನ್ನ ಇಲ್ಲಿ ಪಡಿಬಹುದು. ಎಲ್ಲದಿನ್ನ ಒಂದು ದೀಪ ಅಂತ ಹೇಳ್ಬೋದು ಇದನ್ನ. ಸೊ ಏನ್ ಮಾಡೋದು, ನೀವು ಡ್ರೀಮರ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು, ತುಂಬಾ ಸಿಂಪಲ್. 4,000 ರೂಪಾಯಿದು FDA ಕಾಯಿನ್ಸ್ ನಿಮ್ಮ ವಾಲೆಟ್ ಅಲ್ಲಿ ಇರಬೇಕು. ಅದು ಹೇಗೆ ಅನ್ನೋದ್ರ ಡೀಟೇಲ್ಸ್ ನಿಮ್ಮನ್ನ ಯಾರು ಈ ಒಂದು ಪ್ರೆಸೆಂಟೇಷನ್ ಕರೆದಿರೋ ಅವರಿಂದ ನಿಮ್ಗೆ ತಿಳಿಯುತ್ತೆ. 2,000 ರೂಪಾಯಿ ನೀವು ಸ್ಪಾನ್ಸರ್ ಇಂದ ತಗೋಬೇಕು. 2,000 ರೂಪಾಯಿದು FDA ನೀವು ಸ್ಪಾನ್ಸರ್ ಇಂದ ತಗೋಬೇಕು. ಬೇರೆ ಯಾರಿಂದ ತಗೊಳಕ್, ಕಂಪನಿ ಕೈಯಿಂದ ತಗೊಳಕ್ಕಾಗಲ್ಲ, ಬೇರೆ ಯಾರ ಕೈಯಿಂದ ತಗೊಳಕ್ಕಾಗಲ್ಲ, ಸ್ಪಾನ್ಸರ್ ಕೈಯಿಂದ ತಗೊಳ್ಬೇಕು. 2,000 ನೀವು ತಗೊಂಡ ನಂತರ ಒಂದು ಅಲ್ಲಿ ನಿಮ್ಮ ಬ್ಯಾಕ್ ಆಫೀಸ್ ನಲ್ಲಿ ಬಟನ್ ಬರುತ್ತೆ, FDA ಟ್ರೇಡ್ ಬಿಡ್ ಅಂತ. ಅಲ್ಲಿ ನೀವು 2,000 ರೂಪಾಯಿ ಪರ್ಚೇಸ್ ಮಾಡಬೇಕು. ಒಟ್ಟು ಇನ್ವೆಸ್ಟ್ಮೆಂಟ್ 3,000. ನಿಮ್ 3,000 ರೂಪಾಯಿ 4,000 ರೂಪಾಯಿ FDA ಬಂದ ಕೂಡಲೇ ನಿಮ್ಮ ವಾಲೆಟ್ ಬಂದ ಕೂಡಲೇ ನಿಮ್ಮ ಟೈಟ್ಲ್ ಬರುತ್ತೆ ಡ್ರೀಮರ್ ಅಂತ. ಡ್ರೀಮರ್ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ, ನೀವು ಎಷ್ಟು ಜನ ಬೇಕಾದ್ರೂ ಫ್ರೀ ಮೆಂಬರ್ ಮಾಡಿ, ಪ್ರತಿಯೊಬ್ಬ ಫ್ರೀ ಮೆಂಬರು ಕ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಅವನಿಗೆ 12,500 ರೂಪಾಯಿ ಕೊಟ್ರೆ ಕಂಪನಿ ನಿಮ್ಗೆ 625 ರೂಪಾಯಿ ಕೊಡುತ್ತೆ. ಅನ್ಲಿಮಿಟೆಡ್ ಫ್ರೀ ರೆಫರಲ್ಸ್. ಎಷ್ಟು ಜನನ ಬೇಕಾದ್ರೂ ನೀವು ಫ್ರೀ ರೆಫರಲ್ಸ್ ಮಾಡಬಹುದು. 10 ಜನ ಡ್ರೀಮರ್ ಮಾಡಬಹುದು. ನೀವು ಡ್ರೀಮರ್ ಆಗಿದ್ಕೊಂಡು 10 ಜನನ ಡ್ರೀಮರ್ ಮಾಡಬಹುದು. ದಿವಸಕ್ಕೆ 2 ಮಾಡಬಹುದು. ಓಕೆ, ಇದು ರೆಸ್ಟ್ರಿಕ್ಷನ್ಸ್ ಡ್ರೀಮರ್ಗೆ. ಇದು ಮಿಡಲ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ಲರ್ನರ್ ಆಗುವಂತದ್ದು. ಲರ್ನರ್ ಆಗ್ಲಿಕ್ಕೆ ಏನ್ ಮಾಡಬೇಕು, 5,000 ರೂಪಾಯಿ ಪೇಮೆಂಟ್. ಬೆನಿಫಿಟ್ ಏನು, ಲರ್ನರ್ ಆಗಿದೆ. ಈ ಕಂಪನಿ ಏನ್ ಮಾಡುತ್ತೆ ನಿಮ್ಗೆ, ಈಗ ಲರ್ನರ್ ಆದ್ರೆ ನೀವು 5,000 ರೂಪಾಯಿ ಕೊಟ್ಟು ಲರ್ನರ್ ಆದ್ರೆ 2 FDA ನಿಮ್ಗೆ ಫ್ರೀ ಆಗಿ ಕೊಡುತ್ತೆ, ನಿಮ್ ವಾಲೆಟ್ಗೆ ಹಾಕುತ್ತೆ. ಒಂದು ನಿಮಿಷ, ಸ್ವಲ್ಪ ನೀರು ಕುಡಿತೀನಿ. ಸೊ ಕಂಪನಿ ನಿಮಗೆ 2 FDA 3,223 ರೂಪಾಯಿ, 3,200 ಅಂತ ಇಟ್ಕೊಳ್ಳಿ. 6,400 ರೂಪಾಯಿ FDA ನಿಮ್ಗೆ ಕೊಡುತ್ತೆ. ಅದನ್ನ ನೀವು ಡ್ರೀಮರ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋಬಹುದು, ನಿಮ್ಮ ಟೀಮ್ ಅಲ್ಲಿ ಬಿಲ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋಬಹುದು, ಅದನ್ನ ನೀವು ಅದನ್ನ ಅಪ್ರಿಸಿಯೇಷನ್ಗೆ ವೇಟ್ ಮಾಡಬಹುದು. ಲರ್ನರ್ ಆದ ಕೂಡಲೇ ಎಲ್ಲ ತರದ ರಿಸ್ಟ್ರಿಕ್ಷನ್ ಹೋಗುತ್ತೆ. ಅಲ್ಲದೆ ನೀವು ಲರ್ನರ್ ಆಗಿ 2 ಡ್ರೀಮರ್ನ ಮಾಡಿದ ನಂತರ, ನೀವು ಲರ್ನರ್ ಆಗಿ 2 ಡ್ರೀಮರ್ ಮಾಡಿದ ನಂತರ ನಿಮಗೆ 625 ಸಿಗುವಂತ ಜಾಗದಲ್ಲಿ 1,250 ರೂಪಾಯಿ FDA ಬರುತ್ತೆ ನಿಮ್ಗೆ. ಓಕೆ, ಅಲ್ಲದೆ ನೀವು ಎಷ್ಟು ಜನ ಫ್ರೀ ಮೆಂಬರ್ಸ್, ಡ್ರೀಮರ್ಸ್, ಲರ್ನರ್ಸ್ ನ ಮಾಡಬಹುದು, ಏನು ಕಂಡೀಷನ್ ಇಲ್ಲ. ಅಲ್ಲದೆ ಕಂಪನಿಯ ಎಲ್ಲ
ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ನೀವಲ್ಲಿ ಎಷ್ಟು ಜನ ಫ್ರೆಶರ್ಸ್ ಗೊತ್ತಿಲ್ಲ, ಎಷ್ಟು ಜನ ನೀವು ಹೊಸಬ್ರು ಗೊತ್ತಿಲ್ಲ. ಹೊಸಬ್ರು ಇದ್ರೆ ನಿಮಗೆ ಇಷ್ಟು ಇನ್ಫಾರ್ಮೇಶನ್ ಸಾಕು ಒಂದು ಡಿಸಿಷನ್ ಮಾಡ್ಲಿಕ್ಕೆ. ಯಾಕೆಂದ್ರೆ ಇದರಲ್ಲಿ ಕಳ್ಕೊಳ್ಳುವಂಥದ್ದು ಏನಿಲ್ಲ, ಗಳಿಸ್ಲಿಕ್ಕೆ ಎಲ್ಲದೂ ಇದೆ. ಓಕೆ, ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತಾರಲ್ಲ ಹಾಗೆ. ಈ ಪ್ರೆಸೆಂಟೇಷನ್ ಮುಗಿದ ಕೂಡಲೇ ನಿಮ್ಮನ್ನು ಯಾರು ಇನ್ವೈಟ್ ಮಾಡಿದ್ದಾರೆ ಅವ್ರ ಜೊತೆ ವಿದೌಟ್ ಹೆಸಿಟೇಷನ್ ಅವ್ರಿಂದ ರೆಫರಲ್ ಲಿಂಕ್ ಕೇಳಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿ ಮುಂದಿನ ಸ್ಟೆಪ್ ಅನ್ನು ಅವ್ರು ಹೇಳ್ತಾರೆ ನಿಮಗೆ. ಸೇರಿ ನೀವು ನೆಕ್ಸ್ಟ್ ಲೆವೆಲ್ ಬೆಳೀತಾ ಬಂದ್ರೆ ಇದರಲ್ಲಿ ಡ್ರೀಮರ್ ಇನ್ಕಮ್, ಲರ್ನರ್ ಇನ್ಕಮ್, ಟ್ರೈನರ್ ಇನ್ಕಮ್, ಫ್ಯೂಚರ್ ವಾಲೆಟ್ ಇನ್ಕಮ್, ಹೈಬ್ರಿಡ್ ಬೈನರಿ ಇನ್ಕಮ್, ಯೂನಿವರ್ಸಲ್ ರಾಯಲ್ಟಿ ಇನ್ಕಮ್ ಅಂತ 130 ತರದ ಇನ್ಕಮ್ಗಳನ್ನ ನೀವು ಪಡಿಬಹುದು. ಅಲ್ಲದೆ ನೀವು ಈ ಒಂದು ನೆಕ್ಸ್ಟ್ ಇನ್ಕಮ್ಗಳನ್ನ ನೋಡಿ. ಅದಲ್ಲದೆ ನಮ್ಮ ಕಂಪನಿಲಿ ಏನಂದ್ರೆ, ನಮ್ಮ ಕಂಪನಿಯ ಓನರ್ ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ನಮಗೆ ಡೈಲಿ 6 ಗಂಟೆಗೆ ನಮ್ಮ ಮೆಡಿಟೇಷನ್ ಕ್ಲಾಸ್ ಇರುತ್ತೆ. ಕೆಲವು ಸತಿ ಕಂಪನಿಯ ಓನರೇ ಬರ್ತಾರೆ, ಕೆಲವು ಸತಿ ಬೇರೆ ಟಾಪ್ ಎಕ್ಸ್ಪರ್ಟ್ಸ್ ಇದನ್ನ ಮೆಡಿಟೇಷನ್ ಮಾಡ್ತಾರೆ. 6 ಗಂಟೆಗೆ ನಮ್ಮ ಮೈಂಡ್ ಸೆಟ್ ಮಾಡ್ತಾರೆ. ಸೊ ಇದನ್ನ ಅಟೆಂಡ್ ಆಗ್ಬೋದು ನೀವು. ನಿಮ್ಮನ್ನ ಟೋಟಲ್ ಪರ್ಸನಾಲಿಟಿ ಚೇಂಜ್ಗೆ ಒಂದು ಅವಕಾಶ ನಿಮಗೆ. ಸೊ ಏನ್ ಮಾಡ್ಬೇಕು, ನೀವು ಜಾಯ್ನ್ ಆಗಿ ಯಾರಿಂದ ಈ ಒಂದು ಯಾರು ನಿಮ್ಮನ್ನ ಇನ್ವೈಟ್ ಮಾಡಿದ ಅವ್ರಿಂದ ರೆಫರಲಿಂಗ್ ತಗೊಳ್ಳಿ, ಜಾಯ್ನ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಈ ಟೆಲಿಗ್ರಾಮ್ ಚಾನಲ್ದು ಒಂದು ಶಾರ್ಟ್ ಕಟ್ ಮಾಡಿದ್ದೀನಿ, community.gyanoganesh.com ಅಂತ ನಾನು ರೀಡೈರೆಕ್ಟ್ ಮಾಡಿದ್ದೀನಿ. ಇಲ್ಲ ನೀವು ರಿಜಿಸ್ಟರ್ ಆದ ನಂತರ ಅಲ್ಲಿ ಬ್ಯಾಕ್ ಆಫೀಸ್ ಮೆನು ಅಲ್ಲಿ ಕೆಳಗಡೆ ಹೋದ್ರೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಲಿಕ್ಕೆ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಎಲ್ಲ ಆಕ್ಟಿವಿಟೀಸು, ಟ್ರೈನಿಂಗ್ಸು, ಸಪೋರ್ಟ್ ಸಿಸ್ಟಮ್ ಎಲ್ಲದೂ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ 50,000 ಜನಕ್ಕಿಂತ ಜಾಸ್ತಿ ಇದ್ದಾರೆ ಆ ಒಂದು ಕಮ್ಯುನಿಟಿ. ಟೆಲಿಗ್ರಾಮ್ ಕಮ್ಯುನಿಟಿಲಿ ಮೆಡಿಟೇಷನ್ ಶುರು ಆಗುತ್ತೆ. ಇಡೀ ದಿವಸ ಆಕ್ಟಿವಿಟಿ ಅಪ್ ಟು ದಿಸ್ ಟೈಮ್ 8 ರಿಂದ 9 ಕಂಪನಿ ಅಫಿಷಿಯಲ್ ಪ್ರೆಸೆಂಟೇಷನ್. ನಾನು ಇವತ್ತು ಕನ್ನಡ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ. ಕ್ಲೈಮ್ ಮಾಡಿ, ಜನಗಳನ್ನ ತಂದು ಅರ್ನ್ ಮಾಡಿ, ದುಡ್ಡಿದ್ರೆ ಬೈ ಮಾಡಿ. ಎಷ್ಟು ಕಾಯಿನ್ಸ್ ಆಗುತ್ತೆ? 25, 50, 100, 200 ಕಾಯಿನ್ ಅನ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಲೈಫಲ್ಲಿ ಮುಂದೆ ನೀವು ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ. ತಿಳ್ಕೊಳ್ತಾ ಬನ್ನಿ. ನಾಲೆಜ್ ಇಸ್ ಪವರ್. ಎಲ್ಲ ಕನಸುಗಳನ್ನ, ಗೋಲ್ಗಳನ್ನ ಬರೆದಿಟ್ಕೊಳ್ಳಿ. ನಾವು ನಿಮ್ಗೆ ಅದನ್ನ ಹೆಲ್ಪ್ ಮಾಡ್ತೀವಿ ಅದನ್ನ ಅಚೀವ್ ಮಾಡ್ಲಿಕ್ಕೆ. ಸೊ ವೆಲ್ಕಮ್ ಟು ದ ಅಮೇಜಿಂಗ್ ವರ್ಲ್ಡ್ ಆಫ್ FDA. ಸ್ನೇಹಿತರೆ, ಇಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಸಾಕು. ಮುಂದಿನೆಲ್ಲ ನಾನು ರನ್ ಥ್ರೂ ಮಾಡ್ತೀನಿ. ಇದು ನಾನು ಅವಾಗಲೇ ಹೇಳಿದಾಗೆ, ನೀವು ಡ್ರೀಮರ್ ಆದ್ರೆ 625 ರೂಪಾಯಿ ಪ್ರತಿಯೊಬ್ಬ ಡ್ರೀಮರ್ ಇಂದ ನಿಮ್ಮ ಡೈರೆಕ್ಟ್ ಡ್ರೀಮರ್ ಇಂದ ಬರುತ್ತೆ. 10 ಜನ ಡ್ರೀಮರ್ ಮಾಡ್ತೀರಿ ಅಂದ್ರೆ 10 ಲೆವೆಲ್ ನ ಕಮಿಷನ್ ನೀವು FDA ಕ್ವಾಲಿಫೈ ಆಗ್ತೀರಿ. 10 ಜನ ಮಾಡಿದ್ಕೊಳ್ಳಿ, ನಿಮ್ಗೆ 625 ಇರ್ತಾರೆ. 6,250 ಲೆವೆಲ್ 1 ಇಂದ ಬರುತ್ತೆ. ಆ 10 ಜನ ಅಂತ 100 ಜನ ಆಯ್ತು. 125, 125, 125 ಅಂತ 10 ಲೆವೆಲ್ ಅಲ್ಲಿ ಬರುತ್ತೆ. ಒಟ್ಟು ಇದರಲ್ಲಿ ನೀವು 210 ಕೋಟಿ 10ನೇ ಲೆವೆಲ್ ದುಡಿಬಹುದು. ಯಾಕಂದ್ರೆ ಇದು ಟೀಮ್ ಬಿಲ್ಡ್ ಆಗ್ತಾ ಇದೇ. ನೀವು ನಾಳೆ ಆಗುತ್ತಾ? ಇಲ್ಲ, ಟೈಮ್ ತಗೊಳುತ್ತೆ. ಯಾವ ಬಿಸ್ನೆಸ್ ಟೈಮ್ ತಗೊಳುತ್ತೆ. ಅಮೆಝಾನ್ ಪ್ರಾಫಿಟಿಗೆ ಬರ್ಲಿಕ್ಕೆ 5 ವರ್ಷ ಬೇಕಾಯ್ತು. ಪ್ರಾಫಿಟ್ಗೆ ಬುಕ್ ಸ್ಟಾಲ್ ಶುರು ಮಾಡಿದ್ರು, ಬುಕ್ಸ್ ಆನ್ಲೈನ್ ಬುಕ್ ಸೇಲಿಂಗ್ ಶುರು ಮಾಡಿ ಈಗ ಅವನು ಟ್ರಿಲಿಯನರ್ ಅಮೆಝಾನ್. ಬಟ್ ಶುರುವಾದ 5 ವರ್ಷ ಲಾಸ್ ಅಲ್ಲಿ ಇದ್ರು ಅವರು. ಇಲ್ಲಿ ಹಾಗಲ್ಲ, ನಿಮ್ಮ ಡೇ 1 ಇಂದ ನೀವು ಪ್ರಾಫಿಟ್ಗೆ ಬರ್ಬೋದು. ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲ, ಸಣ್ಣ ಇನ್ವೆಸ್ಟ್ಮೆಂಟ್ ಇಂದ ಇದನ್ನ ಪಡಿಬಹುದು. ಲರ್ನರ್ ಡಿಸ್ಟ್ರಿಬ್ಯೂಷನ್, ನೀವು ಲರ್ನರ್ ಆದ ನಂತರ ಯಾವುದೇ ಲರ್ನರ್ ನಿಮ್ಗೆ ಡೈರೆಕ್ಟ್ ಆಗ್ತಾರೆ, ಅವರಿಂದ 20% ಕಮಿಷನ್, 1,000 ರೂಪಾಯಿ. 10 ಲರ್ನರ್ ಮಾಡಿದ್ರೆ ನಿಮ್ಗೆ 10 ಲೆವೆಲ್ದು ಲರ್ನರ್ ಕಮಿಷನ್ ಬರುತ್ತೆ. ಫಸ್ಟ್ ಲೆವೆಲ್ 20%, ಸೆಕೆಂಡ್ ಲೆವೆಲ್ 10%, 4, 1, 1, 1, 1, 2, 2, 2, 4 ಅಂತ 10 ಲೆವೆಲ್ ಅಲ್ಲಿ 1,281 ಕೋಟಿ ಇದರಲ್ಲಿ ಗಳಿಸಬಹುದು. ಪ್ರಾಕ್ಟಿಕಲಿ ಗಳಿಸಬಹುದು. ನಾನು ಗಳಿಸ್ತಾ ಇದ್ದೀನಿ ತುಂಬಾ ದೊಡ್ಡ ರೀತಿ ಲರ್ನರ್ ಇನ್ಕಮ್. ಯಾಕಂದ್ರೆ ಡೆಪ್ ಬಿಲ್ಡ್ ಆದಂಗೂ ನಿಮ್ಮ ಕೆಳಗಡೆ ನಿಮ್ಮ ಕಂಟ್ರೋಲ್ ಬಿಟ್ಬಿಟ್ಟು ಹೋಗ್ಬಿಡುತ್ತೆ ಟೀಮು. ಆ ತರ ಆಗದ ಅವಾಗ ನಿಮ್ಗೆ ಪ್ಯಾಸಿವ್ ಇನ್ಕಮ್ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಇದಲ್ಲದೆ CTO ರಾಯಲ್ಟಿ ಕ್ಲಬ್ ನಿಮ್ಗೆ ತಿಳಿಸಿ ನಾನು ಸಂತೋಷ ಪಡ್ತಿದ್ದೀನಿ. ನಾನು ಇದನ್ನ ಜಸ್ಟ್ 3 ಮಂತ್ಸ್ ಅಲ್ಲಿ ಅಚೀವ್ ಆದೆ. ನಂದೀಗ 1,400, 1,500, 1,400 ದಾಟಿದೆ ಟೀಮು. ವರ್ಲ್ಡ್ ವೈಡ್ ಟೀಮ್ ಇದೆ ನಂದು. ಇದರಲ್ಲಿ ಹೇಗೆ ಅಂದ್ರೆ, ನೀವು ಲರ್ನರ್ ಆಗಿ 25 ಜನ ಲರ್ನರ್ಸ್ ಮಾಡಿದ್ರೆ, ನೀವು ಕಂಪನಿ ಏನು ಲರ್ನರ್ ಫೀಸ್ ಅನ್ನು ಕಲೆಕ್ಟ್ ಮಾಡ್ತೀವಿ ಇಡೀ ಮಂತ್ ಅಲ್ಲಿ, ಅದರಲ್ಲಿ 100 ರೂಪಾಯಿ ತೆಗೆದಿಡುತ್ತೆ. ಅದನ್ನ ಎಲ್ಲಾ ಲರ್ನರ್ಸ್ಗೂ ಹಂಚುತ್ತೆ. ಓಕೆ, ಎಲ್ಲಾ CTO ಮೆಂಬರ್ಸ್ ಹಂಚುತ್ತೆ. ನಿಮ್ದು 50 ಜನ ಲರ್ನರ್ಸ್ ಇದೆ ನಿಮ್ ಕೆಳಗಡೆ, ಇನ್ನು 50 ಜನ ರುಪೀಸ್ ಅನ್ನ ರಿಸರ್ವ್ ಮಾಡುತ್ತೆ. 100 ಲರ್ನರ್ಸ್ ಇದೆ, ಇನ್ನು 50 ರೂಪಾಯಿ. ಅದೇ ತರ ಅಲ್ಟಿಮೇಟ್ ಆಗಿ ಎಲ್ಲಾ ಲೆವೆಲ್ಸ್ ಅನ್ನು ನೀವು ಲರ್ನರ್ ಇನ್ಕಮ್ ಅನ್ನ, ರಾಯಲ್ಟಿ ಇನ್ಕಮ್ ಅನ್ನ ಪಡಿಬಹುದು. ಜೊತೆಗೆ ಇದು ಆಟೋ ಪೂಲ್ ಇನ್ಕಮ್. ನೀವು ನಿಮ್ಮ ಲರ್ನರ್ ಇನ್ಕಮ್ ಗಳಿಸಿದ ನಂತರ ಅದರಲ್ಲಿ 5,000 ರೂಪಾಯಿ ನೀವು ಆಟೋ ಪೂಲ್ಗೆ ಹಾಕಿದ್ರೆ, ಅಲ್ಲಿಂದನೂ ನೀವು 5 ಲೆವೆಲ್ ತನಕ 125 ಕೋಟಿ ಗಳಿಸಬಹುದು. ನಾನು ಅವಾಗಲೇ ಹೇಳಿದ ಇನ್ಕಮ್ ಡಿಸ್ಕ್ಲೇಮರು ಕೆಲಸ ಇದೆ. ಇದು ನಿಮ್ಗೆ ROI ಪ್ಲಾನ್ 1% ಪರ್ ಡೇ, 2% ಪರ್ ಡೇ ಎಲ್ಲ ಲಾಜಿಕಲಿ ಕಂಪನಿ ಕೊಡ್ತಾ ಇದೆ. ಕಂಪನಿ ನಿಮ್ಮಿಂದ ಏನು ದುಡ್ಡು ತಗೊಳ್ತಾ ಇಲ್ಲ, ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿಸ್ತಾ ಇಲ್ಲ. ನಿಮ್ಮಿಂದ ಮ್ಯಾಕ್ಸಿಮಮ್ ಅಂದ್ರೆ ಲರ್ನರ್ ಆಗಕ್ಕೆ ನೀವು ಡಿಸೈಡ್ ಮಾಡಿದಾಗ 5,000 ರೂಪಾಯಿ ಕಂಪನಿ ಕಳಿಸ್ತೀರಿ. ನೀವು ಬೇಡ ಅಂದ್ರೆ ಅದನ್ನು ಕಟ್ಬೇಡಿ. ಕಂಪನಿ ನಿಮ್ಗೆ ಕಂಪಲ್ಷನ್ ಏನೂ ಇಲ್ಲ. ಸೊ ಇದರಲ್ಲಿ ಇಷ್ಟು ದೊಡ್ಡ ಅಮೌಂಟ್ ಅನ್ನು ದುಡಿಬಹುದು.
ಟ್ರೈನರ್, ಬಿಸ್ನೆಸ್ ಬಡೀಸ್, ಹೈಬ್ರಿಡ್ ಡಿಸ್ಟ್ರಿಬ್ಯೂಷನ್, ಇದರಲ್ಲೂ ಸಹ 9 ಲೆವೆಲ್ ಅಲ್ಲಿ ನೀವು ಇನ್ಕಮ್ ಗಳಿಸಬಹುದು. 18 ಕೋಟಿ 7,65,200 ಇದು ಇಷ್ಟು ದೊಡ್ಡ ಅಮೌಂಟ್ ಅನ್ನು ಇಲ್ಲಿ ಪಡಿಬಹುದು. ನಾನು ಅವಾಗಲೇ ಹೇಳಿದಾಗ ಎಲ್ಲ ಇನ್ಕಮ್ ಹೇಳ್ತಾ ಬಿಟ್ರೆ 2-3 ಗಂಟೆ ಬೇಕಾಗತ್ತೆ. ಬಟ್ ನೀವು ಯಾವಾಗ ನಿಮ್ಮ ಆಟೋ ಪೂಲ್ ಫಿಲಪ್ ಆಗುತ್ತೆ ಆಟೋಮ್ಯಾಟಿಕಲಿ, 3 ಲೆವೆಲ್ ಫಿಲಪ್ ಆಯ್ತು ಅಂದ್ರೆ 12,000 ರೂಪಾಯಿ ಮೊಬೈಲ್ ಡ್ರೀಮ್ ಫೋನ್ ಸಿಗುತ್ತೆ. 4 ಲೆವೆಲ್ ಫಿಲಪ್ ಆದ್ರೆ ಡ್ರೀಮ್ ಲ್ಯಾಪ್ಟಾಪ್ 50,000, ಡ್ರೀಮ್ ಬೈಕ್ 1 ಲಕ್ಷ. 5 ಲೆವೆಲ್ ಫಿಲಪ್ ಆದ್ರೆ, 6 ಲೆವೆಲ್ ಫಿಲಪ್ ಆದ್ರೆ ಡ್ರೀಮ್ ಕಾರ್ 10 ಲಕ್ಷ, 7 ಲೆವೆಲ್ ಫಿಲಪ್ ಆದ್ರೆ ಡ್ರೀಮ್ ಹೌಸ್ 2.25 ಕೋಟಿದು. ಇದಕ್ಕೆ ಕಂಪನಿ ಕೈಯಿಂದ ಕೊಡ್ತಾ ಇಲ್ಲ, ಕಂಪನಿ ನಮ್ಮ ಎಂಟ್ರೀಸ್ ನಮ್ಮ ಆಕ್ಟಿವಿಟಿ ಮೇಲೆ ಕೊಡ್ತಾ ಇದೆ. ಹಾಗಾಗಿ ನೀವು ಕಂಪನಿ ಬಗ್ಗೆ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. 10 ವರ್ಷ 11ನೇ ವರ್ಷ ಈಗ. ಸೊ ಇನ್ನು 16 ವರ್ಷ 100 ವರ್ಷ ಈ ಕಂಪನಿ ನಡೆಯುತ್ತೆ. ಇವರ ಪ್ಲಾನಿಂಗ್ ಆಗಿದೆ, ಇವರ ವರ್ಕ್ ಎಥಿಕ್ಸ್ ಆಗಿದೆ, ಇವರ ಆನೆಸ್ಟಿ ಆಗಿದೆ, ಇಂಟೆನ್ಷನ್ ಚೆನ್ನಾಗಿದೆ. ಹಾಗಾಗಿ ಎನಿಥಿಂಗ್ ಈಸ್ ಪಾಸಿಬಲ್. ಜೊತೆಗೆ ನೀವು ಯಾರನ್ನಾರು ರಿಯಲ್ ಎಸ್ಟೇಟ್ ನವ್ರು ಬಂದ್ರು, ನಮ್ ಬೇಡಪ್ಪ ಈ ಬಿಸ್ನೆಸ್ FD ಎಲ್ಲ ಬೇಡ, ನನ್ನ ಬಿಸ್ನೆಸ್ ನ ಲಿಸ್ಟ್ ಮಾಡ್ತೀನಿ, ನಾನು ಈ ರಿಯಲ್ ಎಸ್ಟೇಟ್ ಲಿಸ್ಟ್ ಮಾಡ್ತೀನಿ ಅಂತ, ಫಾರ್ ಎಕ್ಸಾಂಪಲ್ ಯಾರೊಬ್ಬ 1 ಕೋಟಿ ಪ್ರಾಪರ್ಟಿನ ನಮ್ಮ ಮುಖಾಂತರ, ನಮ್ಮ ರಿಯಲ್ ಎಸ್ಟೇಟ್ ಬಡ್ಡಿಸ್ ಮುಖಾಂತರ ಸೇಲ್ ಮಾಡಿದ ಅಂದ್ರೆ ಅವನಿಗೆ 10 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ, 15 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ ಅಂದ್ರೆ ಅದ್ರ 15% ಕಂಪನಿ ಕೊಡ್ಬೇಕಾಗತ್ತೆ. ಅವನು 15% ಅನ್ನ ಮತ್ತೆ ಲರ್ನರ್ಸ್ ಮೇಲೆ, CTO ಮೆಂಬರ್ಸ್ ಮಧ್ಯದಲ್ಲಿ ಹಂಚ್ತಾರೆ ಕಂಪನಿ. ಓಕೆ, ಅಲ್ಲದೇನೆ ಲೈಫ್ ಟ್ರಾನ್ಸ್ಫಾರ್ಮೇಶನ್, ಮ್ಯಾಟ್ರಿಮೋನಿಯಲ್, ಬಿಸ್ನೆಸ್ ಡೈರೆಕ್ಟರಿ, ಟ್ಯಾಕ್ಸಿ ಸರ್ವಿಸಸ್ ಎಲ್ಲದ್ರಲ್ಲೂ ನೀವು ಬಂದಂತ ವ್ಯಕ್ತಿಗಳು ಅದನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸಹ ನಿಮಗೆ ದೊಡ್ಡ ಮೊತ್ತದ ಇನ್ಕಮ್ ಬ್ಯಾಕ್ ಎಂಡ್ ಅಲ್ಲಿ ಇದೆ. ಇದು BPay ಅಂತ ಪೇಮೆಂಟ್ ಆಪ್ ಲಾಂಚ್ ಆಗಿದೆ. ಓಕೆ, ಇದನ್ನ ನೀವು ಯೂಸ್ ಮಾಡಿ 7 ಲೆವೆಲ್ ನ ಟೀಮ್ ಕಟ್ಟಿದೆ. ಕಟ್ಟೋದೇನು ಗ್ಯಾರಂಟಿ, ನೀವು ಕಂಪಲ್ಸರಿ ಇಲ್ಲ, ನಿಮ್ಮ ಪರ್ಸನಲ್ ಯೂಸ್ ಮಾಡ್ಕೋಬಹುದು. ಕಟ್ಟಿದ್ರೆ ನಿಮ್ಮ ಏನು ಇನ್ಕಮ್ BPay ಇಂದ ಬರುವಂತ ಇನ್ಕಮ್ 10,000 ಕ್ರಾಸ್ ಆಗಿ 3 ತಿಂಗಳು ಕಂಟಿನ್ಯೂ 10,000 ಆದ್ರೆ ಕಂಪನಿ ನಿಮಗೆ 5 ಲಕ್ಷದ ಲೋನ್ ಅನ್ನು ಕೊಡುತ್ತೆ. ಎಜುಕೇಶನ್ ಇರ್ಬೋದು, ವೆಕೇಶನ್ಗೆ, ಹೋಮ್ ರೆನೋವೇಷನ್ಗೆ, ಮ್ಯಾರೇಜ್ಗೆ, ಎಮರ್ಜೆನ್ಸಿ ಯಾವ್ದಕ್ ಬೇಕಾದ್ರೂ ಇರ್ಬೋದು. ಸೊ ಈ ತರ ನೀವು ಇದರಲ್ಲೂ ಗಳಿಸಬಹುದು. ಮತ್ತೆ ಇದರಲ್ಲಿ ನಿಮಗೆ ಲೋನ್ ತಗೊಂಡ್ಮೇಲೆ ನೀವು ಕ್ರೆಡಿಟ್ ಕಾರ್ಡ್ ಇಂದ ಅಥವಾ ನಿಮ್ಮ ಬ್ಯಾಂಕ್ ಇಂದ ಡಿಡಕ್ಷನ್ ಇಲ್ಲ. ನಿಮ್ಮ ಏನು BPay ಇನ್ಕಮ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಯಾಕೆ 7 ಲೆವೆಲ್ ನ ಇಷ್ಟು ದೊಡ್ಡ ಟೀಮ್ ಆಗಿದೆ ಅಂದ್ರೆ ನಿಮಗೆ ಆ ಇನ್ಕಮ್ ಇಂದಾನೆ ಕಂಪನಿ ಡಿಡಕ್ಟ್ ಮಾಡುತ್ತೆ ನಿಮ್ಮ ಇನ್ಸ್ಟಾಲ್ಮೆಂಟ್ ಅನ್ನ. ಸೊ ಇದು ಅಲ್ದೇನೆ ಫಾಸ್ಟ್ ಮೂವರ್ಸ್ ಅಂತ, ನೀವು ಡ್ರೀಮರ್ ಆಗಿ ಒಂದು 72 3 ದಿವಸದಲ್ಲಿ ನೀವು 5 ಡ್ರೀಮರ್ ಮಾಡಿದ್ರೆ ನಿಮಗೆ ಇನ್ಕಮ್ ಇದೆ. ಡ್ರೀಮರ್ ಲರ್ನರ್ ಈ ತರ ಮಾಡಿ ಫಾಸ್ಟ್ ಮೂವ್ ಮಾಡಿದ್ರೆ 5,000 1 ಲಕ್ಷ ನೀವು ಇದರಲ್ಲಿ ದುಡಿಬಹುದು. ಈಗ ಬರುವಂತ ಸರ್ವಿಸಸ್, ಟ್ಯಾಕ್ಸಿ ಸರ್ವಿಸಸ್, ಝೂಮ್, ವೆಬಿನಾರ್ ಸರ್ವಿಸಸ್ ಎಲ್ಲ ಬರ್ತಾ ಇದೆ. ಎಲ್ಲ ಫೆಸಿಲಿಟೀಸ್ಗೂ FDA ಮುಖಾಂತರನೇ ಜನ ಬರಬೇಕು. ಹಾಗಾಗಿ FDA ವ್ಯಾಲ್ಯೂ ಏರ್ತಾನೆ ಇರುತ್ತೆ. ಬಿಟ್ಕಾಯಿನ್ ಅನ್ನು ಬೀಟ್ ಮಾಡುತ್ತೆ. ಕಂಪನಿಯ ಪ್ರಿಡಿಕ್ಷನ್ ಈ ವರ್ಷ ಜುಲೈ ಆಗಸ್ಟ್ ಹೊತ್ತಿಗೆ 1 ಲಕ್ಷ ಆಗತ್ತೆ, 2027 1 ಕೋಟಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. 100% ಆಗತ್ತೆ. ಯಾಕಂದ್ರೆ ಲಿಮಿಟೆಡ್ ಕ್ವಾಂಟಿಟಿ, ಡಿಮಾಂಡ್ ಜಾಸ್ತಿ ಆದಂಗೂ ಸಪ್ಲೈ ಲಿಮಿಟ್ ಆದಂಗೂ ರೇಟ್ ರೈಸ್ ಆಗುತ್ತೆ. ಇದನ್ನು ಗೊತ್ತು, ಇದು ಮೆಕ್ಯಾನಿಸಮ್ ಆಫ್ ಎಕನಾಮಿಕ್ಸ್. ಹಾಗಾಗಿ ಈ ಒಂದು ಬಿಸ್ನೆಸ್ ನಿಮ್ಮ ಒಂದು ಸಣ್ಣದಾಗಿ ಶುರು ಮಾಡಿ ಬೃಹತ್ ಗಾತ್ರದಲ್ಲಿ ನಿಮ್ಮ ಲೈಫ್ ಅನ್ನ, ಸಾವಿರಾರು ಜನಗಳ ಲೈಫ್ ಅನ್ನ ಚೇಂಜ್ ಮಾಡ್ತಿರುವಂತ ಒಂದು ಬಿಸ್ನೆಸ್ ಇದು. ಸೊ ಟರ್ಮ್ಸ್ ಅಂಡ್ ಕಂಡೀಷನ್, ನೀವು ಬಿಸ್ನೆಸ್ ಬಡೀಸ್ಗೆ ಹೋಗ್ಬಿಟ್ಟು ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದಿ. ನಾರ್ಮಲ್ ಸ್ನೇಹಿತರೆ, 2 ಅವಕಾಶ ನಿಮ್ಗೆ. ಎಲ್ಲದೂ ಡಾರ್ಕ್ ಪಾತ್ ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಎಡಗಡೆ ನಿಮ್ಗೆ ಕಾಣ್ತಾ ಇದೆಯಲ್ಲ, ತುಂಬಾ ಬೇರೆ ಇದೆ. ಒಂದು 10,000 ನಾನು ನಿಮ್ಗೆ ಹೇಳ್ತೀನಿ, ನಾನು ಕರ್ನಾಟಕ ಬ್ಯಾಂಕ್ 650 ರೂಪಾಯಿ ನನ್ನ ಸ್ಯಾಲ್ರಿ, ಫಸ್ಟ್ ಡ್ರಾನ್ ಸ್ಯಾಲ್ರಿ. ಲಾಸ್ಟ್ ನಾನು 11 ವರ್ಷ ಬಿಟ್ಟು 11 ವರ್ಷದಿಂದ ಕೆಲಸ ಬಿಡ್ತೀನಿ, 9,000 ರೂಪಾಯಿ ಸ್ಯಾಲ್ರಿ. ನಾನು ಅದರ ಎಷ್ಟೋ ಪಟ್ಟು ನಾನು ಇದರಲ್ಲಿ ತಿಂಗಳ ದುಡಿತೀನಿ. ವರ್ಕಿಂಗ್ ಫ್ರಮ್ ಹೋಮ್, ಯಾವುದೇ ಫಿಸಿಕಲ್ ಮೀಟಿಂಗ್ ಇಲ್ಲದೇನೆ ಗಳಿಸ್ತಾ ಇದ್ದೀನಿ. ಸೊ ಅಂತ ಒಂದು ಬ್ರೈಟ್ ಫ್ಯೂಚರ್ ನಿಮ್ಗೆ ಮುಂದ್ಗಡೆ ಇದೆ. ಈ ರೈಸಿಂಗ್ ಟೈಡ್ ಲಿಫ್ಟ್ಸ್ ಆಲ್ ಬೋಟ್ಸ್ ಅಂತ ಹೇಳಿದಾಗೆ ಈ ಒಂದು ಮೊಮೆಂಟಮ್ ಇರುವಂತ, ನಮ್ಮ ಹಿಂದಿ ಮೀಟಿಂಗ್ ಅಲ್ಲಿ ಇವತ್ತು 600-700 ಜನ ಇದ್ರು. ನಾನು ಮಂಗಳವಾರ ಮತ್ತು ಶುಕ್ರವಾರ ಮೀಟಿಂಗ್ ಮಾಡ್ತೀನಿ ಕಂಪನಿಯ ಅಫಿಷಿಯಲ್ ಚಾನೆಲ್ ಅಲ್ಲಿ. ಅಲ್ಲಿ ನಮಗೆ 800-900 ಜನ ಕೊಡ್ತಾರೆ. ಕಂಪನಿಯ ಓನರ್ ನಾಳೆ ಭಾನುವಾರ 8ರಿಂದ 9 ಕಂಪನಿಯ ಓನರ್ ಬರ್ತಾರೆ. ಅವ್ರು ಲೈವ್ ಆಗಿ ಮಾತಾಡ್ತಾರೆ, ಪ್ರೆಸೆಂಟೇಶನ್ ಕೊಡ್ತಾರೆ, ಮತ್ತು ಫ್ಯೂಚರ್ ವಿಷನ್ ಅನ್ನು ಹೇಳ್ತಾರೆ. ಸೊ ಈ ತರ ಅಪ್ ಫ್ರಂಟ್ ನಮ್ಮ ಕಣ್ ಮುಂದ್ಗಡೆ ಇದ್ದಾರೆ. ಎಷ್ಟೋ ಕಂಪನಿಗಳು ಓನರ್ ಯಾರಂತ ಗೊತ್ತಿಲ್ಲ, ಯಾರ್ಯಾರ ಹತ್ರಲ್ಲೂ ಕಂಪನಿ ಆಗುತ್ತೆ, ಯಾವುದೋ ಒಂದು ದಿವಸ ಮುಚ್ಚೋಗುತ್ತೆ. ಅಂತ ಒಂದು ಪರಿಸ್ಥಿತಿಲಿ ಈ ಒಂದು ಸುವರ್ಣಾವಕಾಶ ನಿಮ್ ಮುಂದ್ಗಡೆ ಇದೆ. ಎಲ್ಲದನ್ನು ಚೆಕ್ ಮಾಡಿ. ಇದ್ರಲ್ಲಿ ಯಾವ್ದು ನಮ್ಮ ಮುಚ್ಚುಮರೆ ಇಲ್ಲ. ನಿಮಗೆ ಇದು ಇಷ್ಟ ಆಯ್ತು ಅಂದ್ರೆ ಯು ಆರ್ ವೆಲ್ಕಮ್. ಇಲ್ಲ ಪ್ರಶ್ನೆಗಳಿದೆ, ಇನ್ನು ಬೇಕು ಅಂದ್ರೆ ನಿಮ್ಮನ್ನ ಯಾರು ಇದಕ್ಕೆ ಇನ್ವೈಟ್ ಮಾಡಿದರೆ ಅವರಿಂದ ಎಲ್ಲಾ ಉತ್ತರನು ಪಡೀರಿ. ಓಕೆ, ಸೊ ಇದೇ ಒಂದು ಪ್ರೆಸೆಂಟೇಶನ್. ಇದನ್ನ ತಿಳ್ಕೊಳ್ಳಿಕ್ ತುಂಬಾ ಇದೆ ನಿಮ್ಗೆ. ಹಾಗಾಗಿ ನಾನು ನಿಮ್ಗೆ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಯಾಕೆಂದ್ರೆ ಒನ್ಸ್ ಇನ್ ಎ ಲೈಫ್ ಟೈಮ್ ಬರುವಂತ ಅವಕಾಶ. ನಮ್ಮ ಸೌತ್ ಇಂಡಿಯಾ ಖಾಲಿ ಇದೆ. ನಾನು ನಿಮ್ಗೆ ಒಂದು ಕತೆ
ಹೇಳ್ತೀನಿ ಕೇಳ್ರಿ. ಒಬ್ಬ ಶೂ ಮೇಕರ್ ಇದ್ದ, ಶೂ ಕಂಪನಿ ಓನರ್. ಅವನು ಒಂದು ದ್ವೀಪಕ್ಕೆ ಇಬ್ಬರು ಸೇಲ್ಸ್ ಮನ್ ಸೆಲೆಕ್ಟ್ ಮಾಡದಂತೆ. ಮೊದಲನೇ ಸೇಲ್ಸ್ ಮನ್ ಕಳಿಸಿದಂತೆ ಅಲ್ಲಿಗೆ ದ್ವೀಪಕ್ಕೆ, ಹೋಗಿ ನೋಡ್ಕೊಂಬ ಮಾರ್ಕೆಟ್ ಪೊಟೆನ್ಶಿಯಲ್ ಏನಿದೆ ಅಂತ. ಆ ವ್ಯಕ್ತಿ ದ್ವೀಪಕ್ಕೆ ಹೋದಂತೆ. ಹೋಗಿ ಅಲ್ಲಿ ಎಲ್ಲ ನೋಡ್ಕೊಂಡ್ ಬಂದು ವಾಪಸ್ ಬಂದು, ಯಜಮಾನ್ರೆ ಏನು ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಎಲ್ಲರೂ ಅನಾಗರಿಕರು, ಯಾರಿಗೂ ಎಜುಕೇಶನ್ ಇಲ್ಲ, ಏನಿಲ್ಲ, ಯಾರು ಚಪ್ಪಲಿ ಹಾಕಲ್ಲ, ಬರಿಗಾಲಲ್ಲಿ ನಡೀತಾರೆ, ಇಲ್ಲಿ ಏನು ಪೊಟೆನ್ಶಿಯಲ್ ಇಲ್ಲ ಅಂತ ಹೇಳಿದಂತೆ. ಇನ್ನೊಬ್ಬ ಸೇಲ್ಸ್ ಮನ್ ಕಳಿಸಿದಂತೆ. ಅವನು ಹೋದಂತೆ. ಹೋಗಿ ವಾಪಸ್ ಅಲ್ಲಿಂದನೇ ಫೋನ್ ಅಂತೆ, ಸರ್ ನನಗೆ ಈ ಒಂದು ಟೆರಿಟರಿ ನನಗೆ ಕೊಡಿ, ಈ ಒಂದು ಏರಿಯಾ ನನಗೆ ಕೊಡಿ, ನಾನು ಇಲ್ಲಿ ಲಕ್ಷಗಟ್ಲೆ ಬಿಸ್ನೆಸ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಗೂ ಚಪ್ಪಲಿ ಹಾಕೋದು, ಚಪ್ಪಲಿ ಇದು ಏನು ಅಂತ ಗೊತ್ತಿಲ್ಲ, ನಾನು ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಎಲ್ಲರಿಗೂ ಚಪ್ಪಲಿ ಹಾಕ್ತೀನಿ, ನಾನು ಇದರಲ್ಲಿ ದೊಡ್ಡ ರೀತಿ ನಾನು ಬೆಳಿತೀನಿ, ಕಂಪನಿಯನ್ನು ಬೆಳೆಸ್ತೀನಿ ಅಂತ ಮೈಂಡ್ ಸೆಟ್ ಅದು. ಸ್ನೇಹಿತರೆ, ನಾನು ಅವಾಗಲೇ ಹೇಳಿದಾಗೆ ನಾರ್ತ್ ಇಂಡಿಯಾ ತುಂಬಾ ದೊಡ್ಡ ರೀತಿ ಬೆಳೆದಿದೆ, ಸೌತ್ ಇಂಡಿಯಾ ಖಾಲಿ ಇದೆ. ನಾವೇ ಪಯನಿಯರ್ಸು, ನಾವೇ ಫಸ್ಟ್ ಸ್ಟೆಪ್ ತಗೊಳ್ತಾ ಇರೋದು. ಕನ್ನಡ ಪ್ರೆಸೆಂಟೇಷನ್ಗೆ ನಾನಿದ್ದೀನಿ, ನನ್ನ ವಿಡಿಯೋಗಳಿದಾವೆ, ನನ್ನ ಅವೈಲಬಿಲಿಟಿ ಯಾವಾಗಲೂ ಇದೆ. ನಿಮಗೆ ನನ್ನ ಟೀಮ್ನವ್ರಿಗೆ ಗೊತ್ತು ನಾನು ಯಾವ ರೀತಿ ಅವೈಲಬಲ್ ಇದ್ದೀನಿ ಅಂತ. ನನ್ನ ಎಕ್ಸ್ಪರ್ಟೀಸು, ನನ್ನ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ವಿನ್ ವಿನ್. ನೀವು ಗೆದ್ರೆ ನಾನು ಗೆಲ್ತೀನಿ, ನಾನು ಗೆದ್ರೆ ನೀವು ಗೆಲ್ತೀರಿ. ಹಾಗಾಗಿ ಇಂಥ ಒಂದು ಪರಿಸ್ಥಿತಿಲಿ ನೀವು ಇದನ್ನ ಸೀರಿಯಸ್ ಆಗಿ ಮಾಡಿ. ನಿಮ್ ಜೊತೆ ನಾನಿದ್ದೀನಿ, ನೀವು ನನ್ನ ಟೀಮ್ ಇರ್ಬೋದು, ಇಲ್ಲದೆ ಇರ್ಬೋದು. ನೀವು ಈ ಒಂದು ಪ್ರೆಸೆಂಟೇಷನ್ ಬಂದಿದ್ದು ನನ್ನ ಟೀಮ್ ಅಲ್ಲ ಅಂದ್ರೂ ಸಹ, ನೀವು ನನ್ನ ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಏನು ಜಾಯ್ನ್ ಆಗಿದ್ರಲ್ಲ, ಅಲ್ಲಿ ನೀವು ಎಲ್ಲ ಇನ್ಫಾರ್ಮೇಶನ್ ನನ್ ಬರುತ್ತೆ. ಕನ್ನಡ, ಇಂಗ್ಲಿಷ್, ಹಿಂದಿ ಎಲ್ಲ ಪ್ರೆಸೆಂಟೇಷನ್, ವಿಡಿಯೋಸ್, ಅಪ್ಡೇಟೆಡ್ ಇನ್ಫಾರ್ಮೇಶನ್. ಮತ್ತು ಕಂಪನಿ ಅಫಿಷಿಯಲ್ ಚಾನಲ್ ನ ಸೇರಿ ಎಲ್ಲದನ್ನು ಚೆಕ್ ಮಾಡಿ. ಫ್ರೀ ರಿಜಿಸ್ಟ್ರೇಷನ್ ಆಗ್ಲಿಕ್ಕೆ ಹೆಸಿಟೇಟ್ ಮಾಡಬೇಡಿ. ಅದ್ರ ನಂತರ ನೀವೇನ್ ಮಾಡ್ತೀನಿ ನಿಮ್ ಬಿಟ್ಟಿರೋದು, ಫ್ರೀ ರಿಜಿಸ್ಟ್ರೇಷನ್ ಆಗಿ ಶುರು ಮಾಡಿ, ಫಸ್ಟ್ ಸ್ಟೆಪ್. ಆ ನಂತರ ಎನಿಥಿಂಗ್ ಈಸ್ ಪಾಸಿಬಲ್, ಸ್ಕೈ ಇಸ್ ದ ಲಿಮಿಟ್, ಸ್ಕೈ ಬಿಯಾಂಡ್ ದಟ್ ಸ್ಕೈ ವಿ ಕ್ಯಾನ್ ಗ್ರೋ. ಇದೇ ಒಂದು ನನ್ನ ಕಳಕಳಿಯ ಮನವಿ.